ನಮಸ್ಕಾರ. ಜ್ಯೋತಿಷ್ಯ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ ವಿವಾಹ ವಿಷಯದಲ್ಲಿ ಒಂದು ಯಾವುದಾದ್ರೂ ಜಾತಕವನ್ನು ಹೊಂದಾಣಿಕೆ ಮಾಡೋದಕ್ಕೆ ತಂದು ಕೊಟ್ಟರೆ ಹೇಗೆ ನೋಡಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಎಲ್ಲ ಕೂಡ ಪ್ರಾಕ್ಟೀಸ್ ಮಾಡಿದ್ವಿ. ನಿನ್ನೆ ಒಂದು ಬಾರಿ ಅಷ್ಟಕೂಟಗಳನ್ನು ನೋಡೋದು, ದೋಷಗಳನ್ನು ಚೆಕ್ ಮಾಡೋದು, ನಂತರ ಇಬ್ಬರು ಜಾತಕಗಳನ್ನು ಕಂಪೇರ್ ಮಾಡೋದು, ಆಮೇಲೆ ರಿಸಲ್ಟ್ ಹೇಳೋದು. ಸೊ ಟೆಕ್ನಿಕಲಿ ಇವೆಲ್ಲ ನೋಡೋದು ತುಂಬ ಸುಲಭ, ಆದರೆ ಜಡ್ಜ್ಮೆಂಟ್ ಮಾಡೋದೇ ತುಂಬ ಕಾಮನ್ ಸೆನ್ಸನ್ನು ಉಪಯೋಗ. ಕಳೆದ ಬಾರಿ ಹೇಳಿದ ಥರ ಇವತ್ತೊಂದಿನ ಒಂದು ಎಕ್ಸಾಂಪಲ್ ಚಾರ್ಟನ್ನು ನಾವು ಮಾಡೋಣ. ಸೊ ವಿವಾಹಕ್ಕೆ ಮುಂಚಿತವಾಗಿ ನಾವೇನು ಮಾಡ್ತೇವೆ, ಗೋತ್ರ ಪ್ರಭೇದಗಳನ್ನ ನೋಡ್ಕೊಳ್ತೇವೆ, ಆಮೇಲೆ ಅಷ್ಟಕೂಟ, ಆಮೇಲೆ ದೋಷ ಏನಾದರೂ ಇದೆಯಾ, ದೋಷಗಳು ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ, ಮತ್ತು ಜೊತೆಗೆ ಜಾತಕ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಅಂತಂಬುದನ್ನು ನಾವು ನೋಡ್ತೇವೆ. ಎರಡು ಉದಾಹರಣೆ ಜಾತಕಗಳು ತಗೊಂಡಿದ್ದೇವೆ. ಹುಡುಗಿ 26 ನವಂಬರ್ 1990, 7 ಗಂಟೆ 5 ನಿಮಿಷ, ಶತಭಿಷ ನಕ್ಷತ್ರ, 3ನೇ ಪಾದ, ಕುಂಭರಾಶಿ. ಈ ಥರ ಹುಡುಗಂದು 12 ಜುಲೈ 1988, 12 ಗಂಟೆ 20 ನಿಮಿಷ, ಆರುದ್ರ ನಕ್ಷತ್ರ, 1ನೇ ಪಾದ, ಮಿಥುನ ರಾಶಿ. ಇದು ಎರಡು ಜಾತಕಗಳು. ಈ ಎರಡು ಜಾತಕಗಳು ಹೊಂದಾಣಿಕೆ ಮಾಡುವಂಥ ಪದ್ಧತಿ ಹೇಗೆ ಅಂತಂಬುದನ್ನು ಇವತ್ತು ನಾವು ನೋಡೋಣ. ಅಷ್ಟಕೂಟಗಳನ್ನು ನೋಡಿದ್ರೆ, ಅಷ್ಟಕೂಟಗಳ ಕ್ಯಾಲ್ಕುಲೇಷನ್ ನಾವು ನೋಡಿದ್ದೇವೆ. ನಾಡಿ ಕೂಟ ಇಬ್ಬರದು ಒಂದೇ ನಾಡಿ ಬರುತ್ತೆ. ಸೊ ಇಬ್ಬರದು ಒಂದೇ ನಾಡಿ ಬಂದರೆ ಏಕನಾಡಿ ಬರೋದ್ರಿಂದ 0 ಬರುತ್ತೆ. ಆದರೆ ಅಂಶನಾಡಿ ಚೆನ್ನಾಗಿರೋದ್ರಿಂದ 8 ಪಾಯಿಂಟ್ ಬಂದಿದೆ. ಇದನ್ನು ನೀವು ಆ್ಯಸ್ ಇಟ್ ಈಸ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇದರಲ್ಲಿ ದೊಡ್ಡ ಕಷ್ಟ ಏನೂ ಇಲ್ಲ. ಆದರೂ ಎಲ್ಲ ಗುಣಗಳು ನೋಡಿದ್ರೆ 12 ಗುಣ ಮಾತ್ರ ಬರುತ್ತೆ. ಅಂಶನಾಡಿ ಇರುವುದರಿಂದ 8 ಪಾಯಿಂಟ್ ಎಕ್ಸ್ಟ್ರಾ ಹಾಕ್ತೇವೆ. ಇನ್ನು ರಾಶಿಗಳು, ಗ್ರಹಮೈತ್ರಿ ಮತ್ತು ತಾರಾಕೂಟ ಚೆನ್ನಾಗಿದ್ದರೆ ರಾಶಿಕೂಟ ಪರವಾಗಿಲ್ಲ, ಕಡಿಮೆ ಬಂದರೂ ಕೂಡ 4 ಪಾಯಿಂಟ್, ಬರಲದ್ರೂ ಕೂಡ 4 ಪಾಯಿಂಟ್ ಹಾಕಬಹುದು ಅಂತ ಒಂದು ರೂಲ್ ಇದೆ. ಸೊ ಹಾಗಾಗಿ ಇಲ್ಲಿ ಎಕ್ಸೆಪ್ಷನ್ಸ್ ಆದಮೇಲೆ 24 ಪಾಯಿಂಟ್ ಬರುತ್ತೆ. ಆದರೆ ಡೈರೆಕ್ಟಾಗಿ ನೋಡಿದ್ರೆ 12 ಪಾಯಿಂಟ್ಸ್ ಮಾತ್ರ ಬರುತ್ತೆ. ನಾಡಿಕೂಟ ಬರುವುದಿಲ್ಲ, ರಾಶಿ ಗಣ 3 ಕೂಟ ಬರುವುದಿಲ್ಲ. ಸರಿ, ಜಡ್ಜ್ಮೆಂಟ್ ವಿಚಾರಕ್ಕೆ ಬಂದರೆ ಅಂಶನಾಡಿ ಚೆನ್ನಾಗಿರೋದ್ರಿಂದ ನಾಡಿಕೂಟ ಓಕೆ. ಗುಣಗಳು 12ಕ್ಕಿಂತಲೂ ಜಾಸ್ತಿ ಬರಬೇಕು, ಆದರೆ ಆಫ್ಟರ್ ಎಕ್ಸೆಪ್ಷನ್ಸ್ 24 ಬರ್ತಾ ಇದೆ, ಓಕೆ. ಬ್ರಾಹ್ಮಣರಿಗೆ ಗ್ರಹಮೈತ್ರಿ ಇದೆ, ಕ್ಷತ್ರಿಯರಿಗೆ ಮಹೇಂದ್ರ ಕೂಟ ಚೆನ್ನಾಗಿದೆ, ಶೂದ್ರಾದಿಗಳಿಗೆ ಯೋನಿಕೂಟ ಚೆನ್ನಾಗಿದೆ, ವೈಶ್ಯರಿಗೆ ಸ್ತ್ರೀದೀರ್ಘ ಬರ್ತಾ ಇಲ್ಲ. ಸೊ ಹಾಗಾಗಿ ಅವರು ಪರ್ಟಿಕ್ಯುಲರ್ ಇರ್ತಾರೆ. ವೈಶ್ಯರಿಗೆ ಸ್ತ್ರೀದೀರ್ಘ ಅಂತಂಬೋದು ವೆರಿ ಪರ್ಟಿಕ್ಯುಲರ್, ಅವ್ರಿಗೆ ಹೇಳಬೇಕಾಗತ್ತೆ, ಸ್ತ್ರೀದೀರ್ಘ ಬರ್ತಾ ಇಲ್ಲ. ಸೊ ಇದು ಕೂಟಗಳಲ್ಲಿ ನಾವು ಕೊಡುವಂಥ ಜಡ್ಜ್ಮೆಂಟ್. ಇನ್ನು ದೋಷಗಳ ವಿಚಾರಕ್ಕೆ ಬರೋಣ. ಇದರಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು ಕುಜದೋಷ, ಮಾಂಗಲ್ಯ ಅಥವಾ ಕಳತ್ರ ದೋಷ ಏನಾದರೂ ಇದೆಯಾ, ಸರ್ಪದೋಷ, ಕಾಲಸರ್ಪದೋಷ ಏನಾದರೂ ಇದೆಯಾ. ಸರ್ಪದೋಷ ಮತ್ತು ಕಾಲಸರ್ಪದೋಷ ವೈವಾಹಿಕ ಜೀವನಕ್ಕೆ ಡೈರೆಕ್ಟಾಗಿ ಏನು ತೊಂದರೆ ಕೊಡಲ್ಲ, ಆದರೆ ಯಾವುದೋ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ. ಬಟ್ ಇದನ್ನು ಈ ಒಂದು ವಿಚಾರಕ್ಕಾಗಿ ಮದುವೆಯನ್ನು ಅವಾಯ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಬ್ಬರು ಜಾತಕಗಳನ್ನು ನಾವು ತಗೊಂಡಿದ್ದೇವೆ. ಸೊ ಹುಡುಗಿ ಜಾತಕ ನೋಡಿ, ವೃಶ್ಚಿಕ ಲಗ್ನ ಆಗಿದೆ. ಲಗ್ನದಲ್ಲಿ ಶುಕ್ರ, ಸೂರ್ಯ, ಬುಧ ಇದ್ದಾರೆ. ಸಪ್ತಮ ಸ್ಥಾನದಲ್ಲಿ ಕುಜ, ಚತುರ್ಥ ಸ್ಥಾನದಲ್ಲಿ ಚಂದ್ರ, ತೃತೀಯದಲ್ಲಿ ರಾಹು, ದ್ವಿತೀಯದಲ್ಲಿ ಶನಿ, ನವಮ ಸ್ಥಾನದಲ್ಲಿ ಕೇತು ಮತ್ತು ಗುರು. ಇದು ಹುಡುಗಿಯ ಜಾತಕ. ಕುಜದೋಷದ ವಿಚಾರ ನೋಡಿ, ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದಾನೆ, ಹಾಗಾಗಿ ಲಗ್ನದಿಂದ ಕುಜದೋಷ ಇದೆ. ಅದೇ ರೀತಿ ಚಂದ್ರನಿಂದನೂ ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದಾನೆ, ಶುಕ್ರನಿಂದನೂ ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದಾನೆ. ಆಲ್ಮೋಸ್ಟ್ ಲಗ್ನ, ಚಂದ್ರ ಮತ್ತು ಶುಕ್ರ. ಆದರೆ ಎಷ್ಟು ಜನರಲ್ಲಿದ್ದಾರೆ ಅಂತ ನಮಗೆ ಅವಶ್ಯಕತೆ ಇಲ್ಲ, ಕುಜದೋಷ ಇದೆಯಾ ಇಲ್ವಾ ಅಷ್ಟೇ ಎಂಬುದು ಬೇಕು.
ಒಂದರಲ್ಲಿದ್ದರೂ ಎರಡರಲ್ಲಿದ್ದರೂ ನಮಗೇನು ದೊಡ್ಡ ಚೇಂಜಸ್ ಏನು ಕಾಣಲ್ಲ. ಕುಜದೋಷ ಇದೆಯಾ ಇಲ್ವಾ? ಇದೆ. ಓಕೆ, ಹುಡುಗನ ಜಾತಕಕ್ಕೆ ಬನ್ನಿ. ಸೊ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದಾನೆ, ಕನ್ಯಾ ಲಗ್ನ ಆಗಿದೆ, ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದಾನೆ. ಸೊ ಹಾಗಾಗಿ ಕುಜದೋಷ ಇದೆ. ಸೊ ಇಲ್ಲಿ ಚಂದ್ರನಿಂದ ಇಲ್ಲ, ಶುಕ್ರನಿಂದ ಇಲ್ಲ, ಬಟ್ ಲಗ್ನದಿಂದ ಕುಜದೋಷ ಇದೆ. ರೂಲ್ ಏನಿದೆ? ಇಬ್ಬರಿಗೂ ಕುಜದೋಷ ಇದೆ. ಇಬ್ಬರ ಜಾತಕದಲ್ಲೂ ಕೂಡ ಲಗ್ನದಿಂದ ಸಪ್ತಮ ಸ್ಥಾನದಲ್ಲೇ ಕುಜದೋಷ ಇರೋದ್ರಿಂದ ಇಬ್ಬರಲ್ಲೂ ಕೂಡ ಈಕ್ವಲ್ ಆಟಿಟ್ಯೂಡ್ ಆಗಿರ್ತದೆ. ಕೋಪ ಬಂದರೂ ಇಬ್ಬರಿಗೂ ಬರುತ್ತೆ, ಅಹಂಕಾರ ಇಬ್ಬರಲ್ಲೂ ಇರುತ್ತೆ. ಈ ಕೋಪ ಅಹಂಕಾರ ಇಬ್ಬರಲ್ಲಿದ್ದರೆ ತೊಂದರೆ ಇಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಆಗ್ತದೆ. ಅದು ಒಬ್ಬರಲ್ಲೇ ಆ ಥರ ಭಾವನೆಗಳಿದ್ದರೆ ಇಂಬ್ಯಾಲೆನ್ಸ್ ಆಗಿಬಿಡ್ತದೆ. ಅದಕ್ಕಾಗಿ ಕುಜದೋಷದ ವಿಚಾರದಲ್ಲಿ ಮಾತ್ರ ಇಬ್ಬರಿಗೂ ಇದ್ದರೆ ಓಕೆ. ನೆಕ್ಸ್ಟ್ ಸರ್ಪದೋಷ ವಿಚಾರಕ್ಕೆ ಬರೋಣ. ಸರ್ಪದೋಷ ಅಂದರೆ ಏನು? ರಾಹು ಮತ್ತು ಕುಜ ಜೊತೆಯಾಗಿರೋದು. ಸೊ ಹುಡುಗಿ ಜಾತಕದಲ್ಲಿ ಆ ಥರ ಇಲ್ಲ, ಹುಡುಗನ ಜಾತಕದಲ್ಲಿ ಕೂಡ ಕುಜ ರಾಹುವಿನ ಜೊತೆ ಇಲ್ಲ. ಮಾಂಗಲ್ಯ ದೋಷ ಅಂತಂದರೆ ಶುಕ್ರ ರಾಹುಗಳು ಜೊತೆಯಾಗಿರುವುದು. ಆ ಥರ ಏನೂ ಇಲ್ಲ, ಈ ಜಾತಕದಲ್ಲೂ ಇಲ್ಲ, ಹುಡುಗನ ಜಾತಕದಲ್ಲಿ ಕೂಡ ಶುಕ್ರ ರಾಹುಗಳು ಜೊತೆಯಾಗಿಲ್ಲ. ಇಲ್ಲಿ ಶುಕ್ರ ಶುಭ ಸ್ಥಾನದಲ್ಲಿದ್ದರೆ ಅಥವಾ ಶುಭ ಗ್ರಹಗಳ ಜೊತೆ ಇದ್ದರೆ ಅದನ್ನು ನಾವೇನಂತೀವಿ? ಸತ್ಕಳತ್ರ ಯೋಗ ಅಂತೇವೆ. ಶುಕ್ರ ಹುಡುಗನ ಜಾತಕದಲ್ಲಿ ಗುರುವಿನ ಜೊತೆಗಿದ್ದಾನೆ. ಸೊ ಇವನಿಗೆ ಬರುವಂಥ ಹುಡುಗಿ ಹೇಗಿರ್ತಾಳಂತಂದರೆ ತುಂಬ ಪವಿತ್ರವಾಗಿರ್ತಾಳೆ, ಶೀಲವತಿ ಗುಣವತಿ ಆಗಿರ್ತಾಳೆ, ಜಾಸ್ತಿ ಅಫೇರ್ಸ್ ಇರೋದಿಲ್ಲ, ತುಂಬ ಜೆನ್ಯೂನ್ ಆಗಿರ್ತಾಳೆ ಅಂತ ಅರ್ಥ. ಈ ಸತ್ಕಳತ್ರ ಯೋಗ ಅಂದರೆ ಕೋಣಸ್ಥಾನದಲ್ಲಿ ಶುಕ್ರ ಇದ್ದರೂ ಅಥವಾ ಶುಕ್ರನ ಜೊತೆ ಗುರು ಆಗಲಿ ಬುಧ ಆಗಲಿ ಇದ್ದರೂ ಅದನ್ನು ಸತ್ಕಳತ್ರ ಯೋಗ ಅಂತ ಕರಿತೇವೆ. ಇದು ಮುಂದೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಆದರೆ ಈ ಶುಕ್ರ ಏನಾದರೂ ಶುಭ ಗ್ರಹಗಳ ಜೊತೆ ಇದ್ದರೆ ಆ ಹುಡುಗನಿಗೆ ಬರುವಂಥ ಹುಡುಗಿ ತುಂಬ ಎಥಿಕ್ಸ್ ಇಟ್ಟುಕೊಂಡು ಸ್ವಲ್ಪ ಡಿಸಿಪ್ಲೈನ್ ಆಗಿರ್ತಾಳೆ ಅಂತ ನಾವು ತಿಳ್ಕೊಬೋದು. ಸತ್ ಕಳತ್ರ ಯೋಗ ಅಂದರೆ ಒಳ್ಳೆ ಹೆಂಡತಿ, ಸಾತ್ವಿಕವಾಗಿರುವಂಥ ಭಾವನೆಗಳುಳ್ಳಂಥ ಹೆಂಡತಿ ಬರ್ತಾಳೆ ಅಂತ ಹೇಳ್ಬೋದು. ಮತ್ತು ಕಾಲಸರ್ಪದೋಷ ಏನಾದರೆ, ಕಾಲಸರ್ಪದೋಷ ಇಲ್ಲಿ ಪರ್ಟಿಕ್ಯುಲರ್ ಅಲ್ಲ, ಅದರಿಂದ ಡಿಲೇ ಆಗುತ್ತೆ, ಬಟ್ ಮ್ಯಾಚಿಂಗ್ ವಿಚಾರದಲ್ಲಿ ಕಾಲಸರ್ಪದೋಷ ನೋಡೋ ಅವಶ್ಯಕತೆ ಇಲ್ಲ. ಬೆಳೆ ಇದ್ದರೂ ಕೂಡ ಡಿಲೇ ಆಗುತ್ತೆ ಅಂತ ಕಾನ್ಸೆಪ್ಟಲ್ಲಿ ನಾವು ಹೇಳ್ತೇವೆ. ಸೊ ಕುಜದೋಷ ಬಿಟ್ಟರೆ ಉಳಿದ ಯಾವ ದೋಷವೂ ಇಲ್ಲ, ಊರಲ್ಲೂ ಕುಜದೋಷ ಇದೆ. ಸೊ ಹಾಗಾಗಿ ತೊಂದರೆ ಇಲ್ಲ. ಸೊ ಜಡ್ಜ್ಮೆಂಟ್ ವಿಚಾರಕ್ಕೆ ಬಂದರೆ ಕುಜದೋಷ ಇಬ್ಬರಿಗೂ ಇದೆ, ಹಾಗಾಗಿ ಓಕೆ. ಮಾಂಗಲ್ಯ ದೋಷ ಇಬ್ಬರಿಗೂ ಇಲ್ಲ, ಕಳತ್ರ ದೋಷ ಯಾವುದೂ ಇಲ್ಲ, ಸರ್ಪದೋಷ ಇಲ್ಲ, ಕಾಲಸರ್ಪದೋಷ ಇಲ್ಲ. ಸೊ ಹಾಗಾಗಿ ದೋಷಗಳು ಓಕೆ, ಮ್ಯಾಚ್ ಆಗ್ತಾ ಇದೆ ಅಂತ ಅರ್ಥ. ಜಾತಕವನ್ನು ಮ್ಯಾಚ್ ಮಾಡೋದು ಉಳಿದು. ಸೊ ಜಾತಕವನ್ನು ಮ್ಯಾಚ್ ಮಾಡಬೇಕಾದ್ರೆ ನಾವು ಏನು ನೋಡ್ತೇವೆ? ಮೇಜರ್ ಪಾಯಿಂಟ್ಸ್ ನೋಡಬೇಕಾದ್ರೆ ಸಪ್ತಮ ಸ್ಥಾನ ಅಸ್ತಂಗತ ಆಗಲಿ ನೀಚ ಆಗಲಿ ಆಗಬಾರದು, ಶುಕ್ರ ನೀಚ ಆಗಲಿ ಅಸ್ತಂಗತ ಆಗಲಿ ಆಗಬಾರದು, ಸಪ್ತಮಾಧಿಪತಿ 6, 8, 12 ಇರಬಾರದು, ಶುಕ್ರ 6, 8, 12 ಇರಬಾರದು, ಸೂರ್ಯ 7ನೇ ಮನೆಯಲ್ಲಿ ಇರಬಾರ್ದು. ಇದು ಮೇಜರ್ ನೆಗೆಟಿವ್ ಪಾಯಿಂಟ್ಸ್. ಇದು ಏನಾದರೂ ನಮಗೆ ಕಾಣಿದರೆ ಸ್ವಲ್ಪ ತಿಳಿಸಿ ಹೇಳಬೇಕಾಗತ್ತೆ. ಸೊ ಈ ಥರ ನೆಗೆಟಿವ್ ಆಗಿದೆ, ಬಲಹೀನವಾಗಿದೆ ಅಂತ ಹೇಳಬೇಕಾಗುತ್ತೆ. ಮೈನರ್ ನೆಗೆಟಿವ್ ಫ್ಯಾಕ್ಟರ್ಸ್ ಏನು? ಸೊ ಸಪ್ತಮ ಸ್ಥಾನಾಧಿಪತಿ ಪಾಪಗ್ರಹಗಳ ಜೊತೆ ಇರೋದಾಗಲಿ, ಸಪ್ತಮ ಸ್ಥಾನದಲ್ಲೇ ಪಾಪಗ್ರಹಗಳಿರೋದಾಗಲಿ, ಸಪ್ತಮಾಧಿಪತಿ ಪಾಪಗ್ರಹಗಳ ದೃಷ್ಟಿ ಇರೋದಾಗಲಿ, ಇದೆಲ್ಲ ಕೂಡ ಮೈನರ್ ನೆಗೆಟಿವ್ ಪಾಯಿಂಟ್ಸ್. ಇದರಲ್ಲಿ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಇರ್ತೀಯ ಹೊತ್ತು ಆ ವಿಚಾರಕ್ಕಾಗಿ ಬೇಡ ಅಂತ ಅಂದ್ಕೊಳ್ಳಿಕ್ಕೆ ಬರಲ್ಲ. ಬಟ್ ಮೇಜರ್ ಪಾಯಿಂಟ್ಸ್ ಬಂದು ಇದನ್ನು ಕನ್ಸಿಡರ್ ಮಾಡಲೇಬೇಕು. ಇದು ಕನ್ಸಿಡರ್ ಮಾಡ್ಕೊಳ್ಬೇಕೋ ಬೇಡವೋ ಅಂತಂಬುದು ಜಡ್ಜ್ಮೆಂಟ್ ಮಾಡಬೇಕು. ಸೊ ಈ ಮೇಜರ್ ನೆಗೆಟಿವ್ ಪಾಯಿಂಟ್ಸನ್ನು ಇಟ್ಕೊಳ್ಳಿ. ಈ ಮೇಜರ್ ನೆಗೆಟಿವ್ ಪಾಯಿಂಟ್ಸ್ ನಾನು ಲಾಸ್ಟ್ ಟೈಮೇ ಹೇಳಿದೆ, ಜಡ್ಜ್ಮೆಂಟ್ ಪಾಯಿಂಟಲ್ಲಿ ಕೀ ಪಾಯಿಂಟ್ಸ್ ಏನಿದೆ ಅಂತ. ಸೊ ಆ ಮೇಜರ್ ನೆಗೆಟಿವ್ ಪಾಯಿಂಟ್ಸ್ ನಮಗೆ ತೋರಿಸ್ಲಿಕ್ಕೆ ಬಂದಂಥ ಹುಡುಗಿ ಜಾತಕದಲ್ಲಿ ಇಲ್ಲ. ಆದರೆ ಆ ಹುಡುಗಿ ಅವರು ತಗೊಂಡು ಬಂದಂಥ ಅಲೈನ್ಸ್ ಇದೆ ನೋಡಿ, ಆ ಅಲೈನ್ಸ್ ಜಾತಕದಲ್ಲಿ. ಸೊ ಹುಡುಗಿ ಜಾತಕದಲ್ಲಿ ಇಲ್ಲ, ಆದರೆ ಅಲೈನ್ಸ್ ಜಾತಕದಲ್ಲಿದೆ. ನಾವೇನು ಮಾಡ್ತೇವೆ? ಬೇಡ ಅಂತ ಹೇಳ್ತೇವೆ. ಯಾಕಂದರೆ ಹುಡುಗನ ಜಾತಕದಲ್ಲಿ ಸಪ್ತಮಾಧಿಪತಿ ನೀಚನಾಗಿದ್ದಾನೆ, ಅಸ್ತಂಗತ ಆಗಿದ್ದಾನೆ, ಶುಕ್ರ ನೀಚ ಆಗಿದ್ದಾನೆ, ಅಸ್ತಂಗತ ಆಗಿದ್ದಾನೆ, ಬೇಡ ಅಂತ ಹೇಳ್ತೇವೆ. ಏನಾಗ್ಬೋದು ಆ ಥರ ಇದೆ ಅಂದರೆ ವೈವಾಹಿಕ ಜೀವನದಲ್ಲಿ ತೊಂದರೆಗಳಿರುತ್ತೆ ಆ ಹುಡುಗನಿಗೆ.
ಮಾಡಿಕೊಂಡ್ರೆ ಏನಾಗುತ್ತೆ, ಇವರು ಶೇರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ಬೇಡ ಅಂತ ಹೇಳ್ತೇವೆ. ಕೇಸ್ 2. ಸೊ ಅವರ ಅಲೈನ್ಸ್ ಏನು ತೊಗೊಂಡು ಬಂದಿದ್ದಾರೆ ಆ ಜಾತಕ ತುಂಬ ಚೆನ್ನಾಗಿದೆ, ಆದರೆ ನಮಗೆ ತೋರಿಸ್ಲಿಕ್ಕೆ ಬಂದಂಥ ಕ್ಲೈಂಟ್ ಏನಿದ್ದಾನೆ ಅವರ ಮಗಳ ಜಾತಕದಲ್ಲಿ ಎಲ್ಲ ದೋಷಗಳು ಇದೆ. ಸಪ್ತಮಾಧಿಪತಿ ನೀಚ, ಕಳತ್ರಕಾರಕ ನೀಚ, ಈ ಥರ ಇದೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಬೇಡ ಅಂತ ಅನ್ಲಿಕ್ಕೆ ಬರಲ್ಲ. ಬೇಡ ಅಂತಂದರೆ ಹುಡುಗಿ ಜಾತಕ ಏನು ಚೇಂಜ್ ಆಗಲ್ಲ. ಅವರಪ್ಪ ಈ ಜಾತಕ ಯಾವತ್ತಂದ್ರೂ ಆ ಹುಡುಗಿ ಜಾತಕ ಬದಲಾಗಲ್ಲ. ನೀವು ಪ್ರತಿ ಸಲ ಬೇಡ 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 ಅಂತಲೇ ಹೇಳಬೇಕಾಗುತ್ತೆ, ಯಾಕಂದರೆ ಹುಡುಗಿ ಜಾತಕ ಚೆನ್ನಾಗಿಲ್ಲ. ಆದರೆ ಅವ್ರ ರಿಕ್ವೈರ್ಮೆಂಟ್ ಏನು? ನಮ್ಮ ಹುಡುಗಿಗೆ ಈ ಜಾತಕ ಯೋಗ್ಯವಾಗಿರುತ್ತಾ ಅಂತ ಕೇಳಲಿಕ್ಕೆ ಬಂದ್ದಾರೆ. ಅವರ ಜಾತಕವನ್ನು ಬೇಡ ಅಂತ ಅನ್ಲಿಕ್ಕಲ್ಲ. ಸೊ ನನ್ನ ಹುಡುಗಿಗೆ ಈ ಹುಡುಗನ ಮಾಡಿದರೆ ಹೇಗಿರುತ್ತೆ, ಮಾಡಬಹುದಾ, ಮಾಡಿಕೊಂಡ್ರೆ ನನ್ನ ಮಗಳಿಗೆ ಏನಾದರೂ ಪ್ರಾಬ್ಲಮಾ ಅಂತ ಕೇಳಲಿಕ್ಕೆ ಬರ್ತಾರೆ. ಈ ಸೆಕೆಂಡ್ ಕೇಸ್ ಏನಾಗುತ್ತೆ, ಮಾಡಿಕೊಂಡ್ರೆ ಹುಡುಗನ ಜಾತಕ ಚೆನ್ನಾಗಿರೋದ್ರಿಂದ ಹುಡುಗನಿಂದ ಇವ್ರಿಗೇನು ಪಾಪ ತೊಂದರೆ ಇಲ್ಲ ಹುಡುಗನಿಂದ. ಆದರೆ ಹುಡುಗಿ ಜಾತಕವೇ ಚೆನ್ನಾಗಿಲ್ಲಲ್ಲ, ಅವಾಗೇನಾಗುತ್ತೆ, ಹುಡುಗನಿಗೆ ತೊಂದರೆ ಆಗ್ತದೆ. ಸೊ ಹೇಳಬೇಕಾದ್ರೆ ಪ್ರತಿ ಸಲ ಅವ್ರು ಯಾರ ಜಾತಕ ತಂದರೂ ಕೂಡ ಹುಡುಗನಿಗೆ ತೊಂದರೆ ಅಂತಲೇ ಹೇಳಬೇಕಾಗುತ್ತೆ. ಆದರೆ ಅವ್ರು ಏನು ಮಾಡ್ತಾರೆ, ಇನ್ನು ಲೈಫ್ ಲಾಂಗ್ ಅವ್ರಿಗೆ ಮದುವೆ ಮಾಡೋಕ್ಕಾಗಲ್ಲ. ಆದರೆ ನಾವೇನು ಮಾಡ್ತೇವೆ, ಜನ ರಿಮೈಂಡ್ ಮಾಡಬೇಕಷ್ಟೇ, ಬೇಡ ಅಂತ ಹೇಳಬಾರ್ದು. ಸೊ ಬೇಡ ಅಂತ ಹೇಳಿದ್ರೆ ನೀವು ಎಲ್ಲ ಜಾತಕಗಳನ್ನ ಬೇಡ ಅಂತಲೇ ಹೇಳಬೇಕಾಗ್ತದೆ. ಯಾಕಂದರೆ ಪ್ರಾಬ್ಲಮ್ ಇರೋದಲ್ಲಿ ಹುಡುಗಿ ಜಾತಕದಲ್ಲಿ, ಅವ್ರು ತರುವಂಥ ಜಾತಕದಲ್ಲೇ ಪ್ರಾಬ್ಲಮ್ ಇದೆ. ಹಾಗಾಗಿ ನಾವೇನು ಮಾಡ್ತೇವೆ, ರಿಮೈಂಡ್ ಮಾಡ್ತೇವೆ, ಎಕ್ಸ್ಪ್ಲೈನ್ ಮಾಡ್ತೇವೆ. ಏನಂತ ರಿಮೈಂಡ್ ಮಾಡ್ತೇವೆ, ನಿಮ್ಮ ಹುಡುಗನ ಜಾತಕ ತುಂಬ ಚೆನ್ನಾಗಿದೆ, ಆ ಹುಡುಗನ ಜಾತಕದಿಂದ ನೋಡಿದ್ರೆ ನಿಮ್ಮ ಹುಡುಗಿ ಜಾತಕವೇ ವೀಕ್ ಆಗಿದೆ. ಸೊ ನಿಮಗೆ ಒಳ್ಳೆ ಜಾತಕವನ್ನು ನೀವು ನೋಡ್ತಾ ಇದ್ದೀರಾ, ಆ ಹುಡುಗನ ಜಾತಕ ಒಳ್ಳೆಯದೇ. ಬಟ್ ನಿಮ್ಮ ಹುಡುಗಿ ಜಾತಕದಲ್ಲಿ ಈ ಥರ ವೈವಾಹಿಕ ಸಮಸ್ಯೆಗಳಿದೆ. ಒಂದು ವೇಳೆ ಪ್ರಾಬ್ಲಮ್ ಅಂದರೆ ನಿಮ್ಮ ಹುಡುಗಿಯಿಂದ ಬರುತ್ತಾಗಲಿ, ಆ ಹುಡುಗನ ಏನು ಬರಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಹುಡುಗಿಯನ್ನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಹೇಳಬೇಕಾಗ್ತದೆ ವಿವಾಹ ಆದ ನಂತರ. ಮತ್ತು ಈ ಒಂದು ವೇಳೆ, ಯಾಕಂದರೆ ನೀವು ನನಗೆ ಜಾತಕ ತೋರಿಸಿದಂಗೆ ಹುಡುಗ ಕೂಡ ಎಲ್ಲೋ ಒಂದು ಕಡೆ ಜಾತಕ ತೋರಿಸಿರ್ತಾನೆ, ನಾನು ಬೇಕು ಅಂದರೂ ಕೂಡ ಚೆನ್ನಾಗಿದೆ ಮಾಡ್ಕೊಳ್ಳಿ ಅಂತಂದರೂ ಕೂಡ ಆ ಕಡೆಯಿಂದ ಅವರು ಬೇಡ ಅಂತ ಅನ್ನಬಹುದು. ಯಾಕೆಂದರೆ ನಿಮ್ಮ ಹುಡುಗಿ ಜಾತಕ ವೀಕ್ ಆಗಿರೋದ್ರಿಂದ ನೀವು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಂದು ವೇಳೆ ಅವರೇನಾದರೂ ನಾವು ಮಾಡ್ಕೊತೀವಿ ಅಂತ ಬಂದರೆ, ಇಲ್ಲ ನಮಗೆ ಜಾತಕ ಏನಷ್ಟೇನು ಪರ್ಟಿಕ್ಯುಲರ್ ಇಲ್ಲ, ಹುಡುಗನಿಗೆ ವಯಸ್ಸಾಗಿದೆ ಅಥವಾ ಇನ್ನೂ ಮದುವೆ ಆಗ್ತಾ ಇಲ್ಲ, ಸಂಬಂಧಗಳು ಸಿಗ್ತಾ ಇಲ್ಲ, ನಂಬರ್ ಆಫ್ ರೀಸನ್ಸ್, ಅವ್ರು ಯಾವುದೋ ಒಂದು ರೀಸನಿಂದ ಅವರು ಜ್ಯೋತಿಷ್ಯ ಕೂಡ ಹೀಗೆ ಹೇಳ್ತಾನೆ, ಬೇಡಪ್ಪ ಹುಡುಗಿ ಜಾತಕ ಚೆನ್ನಾಗಿಲ್ಲ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಅವ್ರು ಏನೋ ಕಾರಣಗಳು ಆದರೆ ತುಂಬ ಕೇರ್ಫುಲ್ಲಾಗಿ ತುಂಬ ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕಾಗತ್ತೆ. ಹುಡುಗಿ ಸ್ವಲ್ಪ ವೈವಾಹಿಕ ಜೀವನ ತೊಂದರೆ ಇದೆ, ಆಟಿಟ್ಯೂಡ್ ಪ್ರಾಬ್ಲಮ್ ಇದೆ, ನೀನು ಅಡ್ಜಸ್ಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು ಅಂತ ಕೊನೆಗೆ ಅವನೊಂದು ಸ್ಟೇಟ್ಮೆಂಟ್ ಹಾಕ್ತಾನೆ. ಹುಡುಗ ಏನು ಮಾಡ್ತಾನೆ, ಎಲ್ಲಿ ಹುಡುಗಿ ಸಿಗ್ತಾ ಇಲ್ಲ, ಮಾಡ್ಕೊಂಡ್ರೆ ಆಯ್ತಲ್ಲ, ಇದಕ್ಕನ್ನ ಸುಮ್ಮನೆ ಇರೋದಕ್ಕಿಂತಲೂ ಮದುವೆ ಆದಮೇಲೆ ಎಲ್ಲರೂ ಕಷ್ಟಗಳು ಪಡ್ತಾರೆ, ನಾನು ಒಂದು ಅನುಭವ ಮಾಡ್ಕೊಳ್ಳೋಣ, ಹುಡುಗಿ ಚೆನ್ನಾಗಿದ್ದಾಳೆ ಯಾಕೆ ಬೇಡ ಅಂತ ಅನ್ಬೇಕು, ಅಸಲು ಈ ಕಾಲದಲ್ಲಿ ಹುಡುಗಿ ಸಿಗೋದು ಕಷ್ಟ ಅಂಥೇಳಿ ಅವ್ರೇನಾದರೂ ಬಂದರೆ, ಹುಡುಗನ ಕಡೆಯವ್ರು ಏನಾದರೂ ಬಂದರೆ ನೀವು ಮಾಡ್ಕೊಳ್ಬೋದು ವಿತ್ ಕೇರ್. ಅಂದರೆ ಮಾಡಿಕೊಂಡ್ರೂ ಕೂಡ ನಿಮ್ಮ ಹುಡುಗಿನೇ ಅಡ್ಜಸ್ಟ್ ಆಗಬೇಕು, ಹುಡುಗನ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಕೈಯಲ್ಲಿದೆ. ಅವ್ರು ಮತ್ತೆ ಒಂದು ಕ್ವಶನ್ ಕೇಳ್ತಾರೆ, ಏನು ಪ್ರಾಬ್ಲಮ್ ಇಲ್ಲ ಆಚಾರೆ, ಮದುವೆ ಆದಮೇಲೆ ಚೆನ್ನಾಗಿರ್ತಲ್ಲ ಆಚಾರೆ, ಈ ಥರನೇ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಅವರಿಗೆ ಈ ತತ್ವವನ್ನು ಜೀರ್ಣ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವ್ರಿಗೆ ನಮ್ಮಷ್ಟು ಥಿಂಕ್ ಮಾಡಲ್ಲ ಅವರು. ನಾವು ಒಂದೇ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ವಿವಾಹ ಅಂತಂದ್ರೇ ಅಡ್ಜಸ್ಟ್ ಮಾಡಿಕೊಳ್ಳೋದು. ಜಾತಕಗಳಿಬ್ಬರದು ಚೆನ್ನಾಗಿದ್ರು ಕೂಡ ಇವತ್ತಿನ ಕಾಲದಲ್ಲಿ ಯಾರಿಗೂ ಕೂಡ ವಿವಾಹ ಅಂತಂಬುದು ಒಂದು ಪುಣ್ಯ ಕಾರ್ಯ ಅಂತಂಬುದು ಎಲ್ಲರೂ ಮರ್ತು ಬಿಟ್ಟಿದ್ದಾರೆ. ವಿವಾಹ ಅಂತಂಬುದು ಜಸ್ಟ್ ಫನ್ ಆಗಿಬಿಟ್ಟಿದೆ ಈಗ. ಸೊ ಅದೊಂದು ಈ ಮದುವೆ ಮಾಡಿಕೊಳ್ಳೋದು, ಸಂತಾನ, ಅವರಿಗೆ ಓದು, ವಿದ್ಯಾ, ಉದ್ಯೋಗ, ಸಂತಾನ ಇಷ್ಟೇ. ಅಸಲು ಪರ್ಪಸ್ ಯಾಕೋಸ್ಕರ ಮದುವೆ ಮಾಡಿಕೊಡ್ತಾ ಇದ್ದೀವಿ ಅಂತಂಬುದು ಯಾರಿಗೂ ಗೊತ್ತಿಲ್ಲ. ಪ್ಲಸ್ ಮದುವೆ ಆದ ಮೇಲೆ ಗಂಡನ ಕರ್ತವ್ಯ ಏನು, ಹೆಂಡತಿ ಕರ್ತವ್ಯ ಏನು, ಯಾವ ಕಂಡೀಷನ್ ಹೇಗಿರಬೇಕು, ಪ್ರತಿಕ್ರಿಯೆ ಬಂದಾಗ ಹೇಗಿರಬೇಕು ಅಂತಂಬುದು ರೂಲ್ಸ್ ಇದೆ. ಅದು ಯಾರಿಗೂ ಗೊತ್ತೂ ಇಲ್ಲ, ಸಮಾಜದಲ್ಲಿ ಪ್ರಚಾರವೂ ಮಾಡಲ್ಲ, ಪ್ರವಚನಗಳಲ್ಲಿ ಹೇಳೋದು ಇಲ್ಲ. ಮದುವಾದ ಮೇಲೆ ಹೀಗೇ ಇರಬೇಕು ಯಾರೂ ಹೇಳಲ್ಲ. ಮದುವಾದ ಮೇಲೆ ತೀರ್ಥಯಾತ್ರೆ ಮಾಡಬೇಕು ಅಂತಿದ್ದು ಶಾಸ್ತ್ರದಲ್ಲಿ, ಯಾಕೆಂದರೆ ಸತ್ಸಂತಾನ ಪಡಿಬೇಕಾದ್ರೆ. ಯಾರಿಗೂ ನಿಮಗೆ ತೀರ್ಥಯಾತ್ರಕ್ಕೆ ಹೋಗಿ ಅಂತ ಯಾರೂ ಹೇಳಲ್ಲ. ಅಸಲು ಪ್ರವಚನದಲ್ಲಿ ಯುವಕರೇ ಕೂತ್ಕೊಳ್ಳೋದಿಲ್ಲ, ವೃದ್ಧಾಪ್ಯದಲ್ಲಿರೋ ತೀರ್ಥಯಾತ್ರೆ ಮಾಡಿ ಅಂತ ಅವ್ರಿಗೆ ಹೇಳಬೇಕಾಗ್ತದೆ. ಒಂದು ಮಹಾವೃಕ್ಷ ಇದೆ, ದೊಡ್ಡ ತೆಂಗಿನ ಮರ ಇದೆ. ತೆಂಗಿನ ಮರಕ್ಕೆ ನೀರು ಹಾಕಿದರೆ ಏನಾದರೂ ಪ್ರಯೋಜನ ಇದೆಯಾ? ಸಣ್ಣ ಯಾವುದಾದ್ರೂ ಮೊಳಕೆ ಆಗ್ತಾ ಇದೆ,
ಒಂದು ಸಣ್ಣ ಬಿಡ್ತಾ ಇದೆ, ಗಿಡ ಬೆಳೀತಾ ಇದೆ, ಅದು ಬಿಸಿಲಿಗೆ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಅದಕ್ಕೆ ನೀರು ಹಾಕ್ತೇವೆ. ನಮಗೆ ಪ್ರವಚನಗಳು ಎಲ್ಲವೂ ಸಂಸ್ಕಾರ ಬದಲಾವಣೆ ಮಾಡ್ಕೋಬೇಕಾದ್ದು ಸಣ್ಣ ಮಕ್ಕಳಿಗೆ. ವೃದ್ಧಾಪ್ಯದಲ್ಲಿ ಏನೂ ಪ್ರಯೋಜನ ಇಲ್ಲ. ದೊಡ್ಡ ಮರಕ್ಕೆ ನೀರು ಹಾಕಿದರೆ ಏನು ಪ್ರಯೋಜನವೋ ವೃದ್ಧಾಪ್ಯದಲ್ಲಿರುವಂಥ ಜನರಿಗೆ ತತ್ವವನ್ನು ಬೋಧನೆ ಮಾಡಿದರೆ ಅಷ್ಟೇ ಉಪಯೋಗ. ಹಾಗಾಗಿ ಯಾಕೆಂದರೆ ಅವ್ರು ತಿಳ್ಕೊಳ್ಳಿಕ್ಕೆ ಏನಾಗಲ್ಲ, ತಿಳ್ಕೊಂಡ್ರೂ ಕೂಡ ವಿವಾಹ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗೋಗ್ಬಿಟ್ಟಿರ್ತದೆ. ಅವರು ಜೀವನದಲ್ಲೇ ಪಾಠ ಕಲಿಸ್ಬಿಟ್ಟಿರ್ತವ್ರಿ. ಜೀವನದಲ್ಲಿ ನಾವು ಹೇಳೋ ಕೆಲಸ ಇಲ್ಲ, ಆಲ್ರೆಡಿ ಎದ್ದು ಬಿದ್ದು ಅವರೇ ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿರ್ತಾರೆ ಪಾಪ, ಅವ್ರಿಗೇನು ಪ್ರಯೋಜನ ಇಲ್ಲ. ಆದರೆ ಯುವಕರಿಗೆ ಬೇಕು, ಯುವಕರಿಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಹಿಂದಿನ ಕಾಲದಲ್ಲಿ ವಿವಾಹ ಆಗಬೇಕಂತಂದರೆ ಪೌರೋಹಿತ ಅಂತ ಮುಂದೆ ದೊಡ್ಡ ಗುರುಗಳವರು, ಅವ್ರು ಸುಮ್ಮನೆ ಸಂಭಾವನಿಸ್ಕೊಳ್ಳಿಕ್ಕೆ ಬರೋರಲ್ಲ. ಅವರು ಗುರುಗಳು, ಹಿತವನ್ನು ಬಯಸೋರು. ಹುಡುಗ ಹುಡುಗಿ ಅವ್ರ ಪಕ್ಕದಲ್ಲಿ ಕೂಡಿಸಿಕೊಂಡು ವಿವಾಹ ಅಂದರೆ ಇದು, ವಿವಾಹ ಅಂದರೆ ಹೀಗೆ ಮಾಡಬೇಕು, ಈ ಸಮಯದಲ್ಲಿ ಹೀಗಿರಬೇಕು ಅಂತ ಹಿಂದಿನ ಕಾಲ ಹೇಳ್ತಾ ಇದ್ರು. ಈಗ ಯಾರಿಗೆ ಹೇಳಬೇಕು? ಹುಡುಗ ಹುಡುಗಿ ಬರೋದೇ ಇಲ್ಲ, ಈ ಒಂದು ಗುರುಗಳ ಹತ್ರ ಬರಲ್ಲ. ಕಲ್ಯಾಣ ಮಂಟಪದಲ್ಲಿ ಸಿಗ್ತಾರೆ, ಅವತ್ತು ಅವ್ರ ಸೆಲ್ಫಿಗಳು ತಗೊಳ್ಳೋದು, ಅವರ ಡ್ರೆಸ್ಸುಗಳು ನೋಡಿಕೊಳ್ಳೋದು, ಅವರು ಇರ್ತಾರೆ ಆಗಲಿ. ಪೌರೋಹಿತರ ಮಾತು ಯಾರೂ ಕೇಳೋದಿಲ್ಲ. ಇನ್ನು ಪೌರೋಹಿತ ಏನು ಮಾಡ್ತಾನೆ? ತಂದೆ ತಾಯಿಗಳಿಗೆ ಹೇಳಬೇಕು. ತಂದೆ ತಾಯಿಗಳು ಹೇಳಿದ್ರೆ ಏನು ಮಾಡ್ತಾರೆ? ಅಯ್ಯೋ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ, ಸರಿ ಮದುವೆ ಆದರೆ ಸಾಕಾಗಿದೆ ಅಂತಿದೆ ನಮಗೆ, ನಾವು ಕೇಳೋದೇ ಇಲ್ಲ, ಏನು ಮಾಡೋದು? ಈ ಥರ ಪ್ರಶ್ನೆಗಳು ಬರುತ್ತೆ. ಹೀಗಾಗಿ ಈ ವಿವಾಹ ಆದ ನಂತರ ಸಮಸ್ಯೆಗಳು ಬಂದರೆ ಹೇಗೆ ಮಾಡಬೇಕು ಅಂತ ನಾವು ಮುಂಚಿತವಾಗಿ ತಿಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ಯಾವಾಗ ತಿಳಿಸ್ಕೊಡ್ಬೇಕು? ಇಬ್ಬರಿಗೂ ತೊಂದರೆ ಆಗಿ ಬರುತ್ತಲ್ವ, ಆವಾಗ ಬರ್ತಾರೆ ಜಾತಕಗಳನ್ನ ಹಿಡ್ಕೊಂಡು. ಮದುವೆಗೆ ಮುಂಚೆ ನಮಗೇನು ಜಾತಕ ಪರ್ಟಿಕ್ಯುಲರ್ ಇಲ್ಲ ರೀ ಅಂತಾರೆ. ಮದುವೆ ಆದಮೇಲೆ 2 ಜಾತಕಗಳು, ಅಯ್ಯೋ ಹಿಂಗೆ ಮಾಡ್ಕೊಂಬಿಟ್ಟಿವಾಚಾರೆ, ಅವ್ರ ಜಾತಕ ನೋಡಿ ಹೇಳಿ, ಗೊತ್ತಾಗಿಲ್ಲ ಮಾಡ್ಕೊಂಬಿಟ್ವಿ, ಏನು ಮಾಡೋದು? ಆವಾಗ ಮಾಡ್ರಿ, ಏನು ಮಾಡೋಕ್ಕಾಗುತ್ತೆ? ಸೊ ಆವಾಗ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಮೆಂಡ್ ಮಾಡಲಿಕ್ಕೆ. ಯಾಕಂದರೆ ಇನ್ನು ಆಪ್ಷನೇ ಇಲ್ಲ, ಕೆಲವಿಂದಕ್ಕೆ ಇಬ್ಬರು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ಆಪ್ಷನ್. ಶಾಸ್ತ್ರ ಯಾವಾಗೂ ಕೂಡ ವಿಚ್ಛೇದನವನ್ನು ಎಂಟರ್ಟೈನ್ ಮಾಡಲ್ಲ. ಹಾಗಾಗಿ ಏನು ಮಾಡೋಕ್ಕೂ ಇಲ್ಲ. ಒಂದಾಗಿರಬೇಕಾದ್ರೆ ನಮ್ಮ ಹತ್ರ ಬನ್ನಿ, ಇಲ್ಲ ನೀವು ಒಂದಾಗಲಿಕ್ಕೆ ರೆಡಿ ಇಲ್ಲ ಅಂತಂದರೆ ಗೋ ಟು ಕೋರ್ಟ್. ಅದಕ್ಕೆ ಜ್ಯೋತಿಷಿ ಹಾಕಬೇಕು. ಅದು ಸ್ಮೂತ ಆಗತ್ತಾ ಅಂತ ಹೇಳಿಕ್ಕೆ ಯಾಕೆ? ಮದುವೆ ಸ್ಮೂತ ಆಗತ್ತಾ ಅಂತ ಯಾರೂ ಥಿಂಕ್ ಮಾಡಲ್ಲ, ಅವ್ರು ಭಾಟವ ಮಾಡ್ತಾರೆ. ಮತ್ತು ಡಿವೋರ್ಸ್ ಎಂಬುದು ಅಷ್ಟು ಸ್ಮೂತಾಗಿ ಹಾಕಬೇಕು, ಅದನ್ನು ಕೂಡ ಆರ್ಭಾಟವ ಮಾಡಿಕೊಂಡ್ರೆ ಆಯ್ತಲ್ವ. ಇದು ಮನುಷ್ಯರ ಮನೋಭಾವ ಹೇಗಿರುತ್ತೆ. ಒಂದು ವೇಳೆ ಕೇಸ್ತ್ರಿ ಇಬ್ಬರು ಜಾತಕಗಳು ಚೆನ್ನಾಗಿಲ್ಲ ಅಥವಾ ಇಬ್ಬರು ಜಾತಕಗಳು ಚೆನ್ನಾಗಿದೆ, 2 ಕೇಸನ್ನು ತಗೊಳ್ಳಿ. ಅವಾಗ ಏನು ಮಾಡ್ತೀವಿ? ಇಬ್ಬರು ಜಾತಕವೂ ಹಾಳಾಗಿದೆ ಅಂತ ಅಂದ್ಕೊಳ್ಳಿ, ಪರವಾಗಿಲ್ಲ, ಅವ್ರಿಗೆ ಇವರು ಇಬ್ಬರಿಗೂ ಸಮಸ್ಯೆಗಳಿದೆ, ಓಕೆ ಎಸ್ ಅಂತನ್ನಿ. ಇಬ್ಬರಿಗೂ ದೋಷಗಳಿಲ್ಲ, ಎಸ್ ಅಂತನ್ನಿ. ಇಬ್ಬರಿಗೂ ಇಬ್ಬರ ಜಾತಕಗಳು ಚೆನ್ನಾಗಿಲ್ಲದ್ರೂ, ಇಬ್ಬರ ಜಾತಕಗಳು ಚೆನ್ನಾಗಿದ್ರೂ ನಿಮಗೇನು ತೊಂದರೆ ಬರಲ್ಲ. ಪ್ರಾಬ್ಲಮ್ ಯಾವಾಗ ಬರುತ್ತೆ? ಒಬ್ಬರ ಜಾತಕ ಚೆನ್ನಾಗಿದ್ದು ಇನ್ನೊಬ್ಬರ ಜಾತಕ ಚೆನ್ನಾಗಿಲ್ಲದ್ರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋ ವಿಚಾರದಲ್ಲಿ ತೊಂದರೆ ಆಗ್ತದೆ. ಸೊ ನೀವು ಬೇಡ ಅಂತ ಆದರೂ ಹೇಳಬೇಕು, ಅಥವಾ ತುಂಬ ಕೇರ್ಫುಲ್ಲಾಗಿ ಮದುವೆ ಮಾಡಿಕೊಳ್ಳಿ ಆದರೂ ಹೇಳಬೇಕು. ಈ 2 ಸ್ಟೇಟ್ಮೆಂಟ್ಗಳು ಬಳಸಬೇಕಾಗ್ತದೆ. ಇದು ವಿವೇಕ ಪ್ರಜ್ಞೆ. ಟೆಕ್ನಿಕಲ್ಲಾಗಿ ಇದೆಲ್ಲ ಕೂಡ ಕಂಪ್ಯೂಟರ್ ಕೂಡ ಮಾಡಿಬಿಡ್ತದೆ, ಆದರೆ ಜಡ್ಜ್ಮೆಂಟ್ ಹೇಳಿ ಕಂಪ್ಯೂಟರ್ ಕೈಲಾಗಲ್ಲ, ಅದು ನಾವೇ ಮಾಡಬೇಕಾಗ್ತದೆ. ಸೊ ಇದು ಈ ಪಾಯಿಂಟ್ಸ್ ನೆನಪಿಟ್ಕೊಳ್ಬೇಕಾಗ್ತದೆ. ನೆಕ್ಸ್ಟು ಈಗ ಹುಡುಗಿ ಜಾತಕ ವಿಚಾರಕ್ಕೆ ಬರೋಣ. ವೈವಾಹಿಕ ಜೀವನ ಹೇಗಿರುತ್ತೆ? ಈಗ ಇಲ್ಲಿ ಕೂಡ ಕನ್ಫ್ಯೂಷನ್ ಆಗ್ತದೆ. ಹುಡುಗಿ ತಂದೆ ಅಲೈನ್ಸ್ ತಂದು ಕೊಟ್ಟಿದ್ದಾನೆ. ಈಗ ಅಲೈನ್ಸದು ಮಾತ್ರ ನೋಡಿದ್ರೆ ಸಾಕು, ಅವರ ಮಗಳದು ಕೂಡ ನೋಡಬೇಕು. ಇಬ್ಬರ ಜಾತಕಗಳನ್ನ ನೋಡಿ ಕಂಪೇರ್ ಮಾಡಬೇಕು, ಯಾರೋ ಒಬ್ಬರದ್ದು ನೋಡಿದ್ರೆ ಪ್ರಯೋಜನ ಇಲ್ಲ. ಬರೀ ನಾವೇನು ಮಾಡ್ತೇವೆ, ಅಲೈನ್ಸ್ ಬಂದಿದ್ದ ಜಾತಕವನ್ನೇ ಮ್ಯಾಗ್ನಿಫೈ ಮಾಡಿ ನೋಡ್ತಾ ಇರ್ತೇವೆ. ಅವ್ರು ಕೇಳ್ತಾರೆ, ಹುಡುಗ ಹೇಗಾಚಾರೆ, ಹುಡುಗ ಹೇಳಿದ ಮಾತು ಕೇಳ್ತಾನೆ, ನಮ್ಮ ಮಗಳಿಗೆ ಹೇಗಿರ್ತಾನೆ, ಅವನ ಆ್ಯಟಿಟ್ಯೂಡ್ ಹೇಗಿರುತ್ತೆ, ಒಳ್ಳೆತನದಿಂದ ಇರ್ತಾನೆ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾನೆ, ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ತಾನೆ, ಅವನ ಉದ್ಯೋಗ ಹೇಗಿದೆ, ಖರ್ಚು ಹೇಗೆ ಮಾಡ್ತಾನೆ, ಏನಾದರೂ ಹವ್ಯಾಸಗಳಿದೆಯಾ, ಬ್ಯಾಡ್ ಹ್ಯಾಬಿಟ್ಸ್ ಇದೆಯಾ, ಇಷ್ಟೆಲ್ಲ ಮ್ಯಾಗ್ನಿಫೈ ಮಾಡಿ ಕೇಳ್ತಾರೆ. ಬಟ್ ಅವ್ರ ಹುಡುಗಿದು ಎಷ್ಟೇ ಬ್ಯಾಡ್ ಕ್ವಾಲಿಟೀಸ್ ಇದ್ದರೂ ಕೂಡ ಅದನ್ನೇನು ಹೈಲೈಟ್ ಮಾಡೋಕ್ಕೆ ಹೋಗಲ್ಲ. ಇದು ಒನ್ ಸೈಡೆಡ್. ಹುತೀಶನಾದವನು 2 ಕಡೆಯಿಂದನೂ ನೋಡಬೇಕು. ಇಲ್ಲದಿದ್ದರೆ ಏನಾಗುತ್ತೆ, ಸರಿಯಾದ ಜಡ್ಜ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ. ಈ ವೈವಾಹಿಕ ಜೀವನದಲ್ಲಿ ಅವರಿಬ್ಬರೂ ಮದುವೆ ಮಾಡಿಕೊಂಡ್ರೆ ಹೇಗಿರುತ್ತೆ ಅಂತಂಬುದು 2 ಕಡೆಯಿಂದನೂ ನೋಡಿ ಹೇಳಬೇಕಾಗ್ತದೆ. ಕೇವಲ ಒಂದು ಕಡೆಯಿಂದ ನೋಡಿದ್ರೆ ವೈವಾಹಿಕ ಜೀವನವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇವರು ಅಲೈನ್ಸ್ ತಂದು ಕೊಟ್ಟಿದ್ದಾರೆ, ಅವ್ರ ಹುಡುಗಿ ಜಾತಕವನ್ನು ಕೂಡ ನೋಡಬೇಕು. ಏನು ನೋಡ್ತೇವೆ? ಸಪ್ತಮ ಸ್ಥಾನ, ಸಪ್ತಮ ಕಾರಕ, ಸಪ್ತಮಾಧಿಪತಿ. ನಾವು ಪ್ರಾರಂಭದಲ್ಲಿ ನೋಡಿದ್ದೇವೆ. ಸಪ್ತಮ ಸ್ಥಾನ ಹೇಗಿದೆ?
ಸಪ್ತಮಕಾರಕನಾದಂಥ ಶುಕ್ರ ಹೇಗಿದ್ದಾನೆ, ಸಪ್ತಮಾಧಿಪತಿ ಹೇಗಿದ್ದಾನೆ, ಅಥವಾ ನಿಮಗೆ ಮೇಜರ್ ಪಾಯಿಂಟ್ಸ್ ಹೇಳಿದೆ ನೋಡಿ. ಈ ಮೇಜರ್ ಪಾಯಿಂಟ್ಸ್ ನೋಡಿದರೆ ಸಾಕು, ಇನ್ನೇನು ನೋಡಕ್ಕೆ ಹೋಗ್ಬೇಕು. ಏನಿದೆ, ಸಪ್ತಮಾಧಿಪತಿ ನೀಚ ಅಸ್ತಂಗತ ಆಗಬಾರ್ದು, ಶುಕ್ರ ನೀಚ ಅಸ್ತಂಗತ ಆಗಬಾರ್ದು, ಸಪ್ತಮಾಧಿಪತಿ ಶುಕ್ರ 6, 8, 12 ಮನೆಗೆ ಇರಬಾರ್ದು. ಇದು ಮೇಜರ್ ಪಾಯಿಂಟ್. ಸೂರ್ಯ ಸಪ್ತಮ ಸ್ಥಾನದಲ್ಲಿ ಇರಬಾರ್ದು. ಈ ಪಾಯಿಂಟ್ಸ್ ನೀವು ಕನ್ಸಿಡರ್ ಮಾಡಿದ್ರೆ ಸಾಕು, ಇನ್ನೇನು ಬೇಡ. ಸೊ ಇನ್ನು ಜಾತಕಕ್ಕೆ ಬನ್ನಿ. ಸೊ ಹುಡುಗಿ ಜಾತಕದಲ್ಲಿ ನೋಡಿ, ಸಪ್ತಮ ಸ್ಥಾನದಲ್ಲಿ ಯಾರಿದ್ದಾರೆ, ಪಾಪಗ್ರಹ ಇದೆ, ಪರವಾಗಿಲ್ಲ, ದಟ್ ಇಸ್ ಅ ಮೈನರ್ ಪ್ರಾಬ್ಲಮ್. ಮೈನು ಸಪ್ತಮಾಧಿಪತಿ ಹೇಗಿದ್ದಾನೆ ನೋಡಿ. ಸಪ್ತಮಾಧಿಪತಿಯಾದಂಥ ಶುಕ್ರ ಲಗ್ನದಲ್ಲಿದ್ದಾನೆ, ಅಂದರೆ 6, 8, 12 ಮನೆಗಿಲ್ಲ. ಸಪ್ತಮಾಧಿಪತಿ ಕಳತ್ರಕಾರಕ ಇಬ್ಬರು ಒಂದೇ ಆಗಿದ್ದಾರೆ, ಶುಕ್ರನೇ ಆಗಿದ್ದಾನೆ. ಹಾಗಾಗಿ ಶುಕ್ರ ದುಷ್ಟ ಸ್ಥಾನದಲ್ಲಿದ್ದಾನ, ಇಲ್ಲ. ಅಸ್ತಂಗತ ಏನಾದರೂ ಆಗಿದ್ದಾನ, ಅಸ್ತಂಗತ ಆಗಿದ್ದಾನೆ, ಸೂರ್ಯನ ಜೊತೆಗಿದ್ದಾನೆ. ಸೂರ್ಯ ಅಂದರೆ ಯಾರು, ದಶಮಾಧಿಪತಿ ಪ್ಲಸ್ ತಂದೆ. ಸೊ ತಂದೆ ಡಾಮಿನೇಷನ್ ಇರುತ್ತೆ. ಸೊ ಪ್ರತಿಯೊಂದಕ್ಕೂ ತಂದೆ ಇನ್ವಾಲ್ವ್ಮೆಂಟ್ ಇರುತ್ತೆ. ಪ್ಲಸ್ ನೀಚ ಏನಾದರೂ ಆಗಿದ್ದಾನ, ನೀಚ ಇಲ್ಲ. ಸಪ್ತಮಾಧಿಪತಿ ಕಳತ್ರಕಾರಕ ಅಸ್ತಂಗತ ಒಂದು ಬಿಟ್ಟರೆ ಇನ್ನೇನೂ ಆಗಿಲ್ಲ. ಅಂದರೆ ಏನು, ಬಲಹೀನವಾಗಿದೆ ಅಂತ ಅರ್ಥ. ಆದರೆ ಪಾಸಿಟಿವ್ ಪಾಯಿಂಟ್ಸ್ ಏನಿದೆ ನೋಡಿ. ಶುಭಗ್ರಹ ಆದಂಥ ಗುರು ಲಗ್ನವನ್ನು ನೋಡ್ತಾ ಇದ್ದಾನೆ. ದ್ವಿತೀಯಾಧಿಪತಿ ಯಾರು, ಗುರು ಉಚ್ಚಸ್ಥಾನದಲ್ಲಿದ್ದಾರೆ. ಅಂದರೆ ಕುಟುಂಬ ಚೆನ್ನಾಗಿದೆ, ಒಳ್ಳೆ ಫ್ಯಾಮಿಲಿ. ಯಾರಾದರೂ ಅವ್ರ ಫ್ಯಾಮಿಲಿ ಹೇಗಿದೆ ಆಚಾರ್ಯ ಅಂತ ಕೇಳ್ತಾರೆ. ಫ್ಯಾಮಿಲಿ ಹೇಗಿದೆ ಅಂದರೆ ಏನು ಮಾಡಬೇಕು, ದ್ವಿತೀಯಾಧಿಪತಿ ಮತ್ತು ಗುರುಗ್ರಹ ಹೇಗಿದೆ ನೋಡಬೇಕು. ದ್ವಿತೀಯಾಧಿಪತಿ ಚೆನ್ನಾಗಿದ್ದಾನೆ, ಸೊ ಒಳ್ಳೆ ಫ್ಯಾಮಿಲಿ ಇದೆ. ಸೊ ಈ ಥರ ಆಲೋಚನೆ ಮಾಡ್ತೇವೆ. ಸೊ ಮೇನ್ ಸಪ್ತಮಾಧಿಪತಿ ಕಳತ್ರಕಾರಕ ದುಷ್ಟ ಸ್ಥಾನದಲ್ಲಿರಬಾರ್ದು, ಅಸ್ತಂಗತ ಆಗಬಾರ್ದು, ನೀಚ ಸ್ಥಾನದಲ್ಲಿರಬಾರ್ದು. ಮೇನ್ ರೂಲ್ ಅದು. ಉಳಿದದ್ದು ಸಪ್ತಮ ಸ್ಥಾನದಲ್ಲಿ ಪಾಪಗ್ರಹ ಇದೆ, ಸಪ್ತಮಾಧಿಪತಿ ಜೊತೆ ಪಾಪಗ್ರಹಗಳಿದೆ, ಸಪ್ತಮಾಧಿಪತಿಯನ್ನು ಪಾಪಗ್ರಹಗಳು ನೋಡ್ತಾ ಇದೆ, ಇದೆಲ್ಲ ಓಕೆ, ಪರವಾಗಿಲ್ಲ. ಸೊ ಇಲ್ಲಿ ಹುಡುಗಿ ಜಾತಕ ಇದೆ. ಇನ್ನು ಹುಡುಗನ ಜಾತಕಕ್ಕೆ ಬನ್ನಿ. ಹುಡುಗನ ಜಾತಕಕ್ಕೆ ನೋಡಿ, ಸಪ್ತಮ ಸ್ಥಾನದಲ್ಲಿ ಯಾರಿದ್ದಾರೆ, ಕುಜ ಇದ್ದಾನೆ. ಸೊ ಮೇನ್ ನಾವು ನೋಡಬೇಕಾದ್ದೇನು, ಸಪ್ತಮಾಧಿಪತಿ ಮತ್ತು ಕಳತ್ರಕಾರಕ ಹೇಗಿದ್ದಾರೆ. ಸಪ್ತಮಾಧಿಪತಿಯಾದಂಥ ಗುರು ನವಮ ಸ್ಥಾನದಲ್ಲಿದ್ದಾನೆ, 6, 8, 12 ಮನೆಗಿಲ್ಲ. ನೀಚ ಆಗಿದ್ದಾನ, ಆಗಿಲ್ಲ. ಅಸ್ತಂಗತ ಆಗಿದ್ದಾನ, ಆಗಿಲ್ಲ. ಸಪ್ತಮ ಸ್ಥಾನದಲ್ಲಿ ಸೂರ್ಯ ಇದ್ದಾನ, ಇಲ್ಲ. ಅದೇ ರೀತಿ ಕಳತ್ರಕಾರಕ ನೀಚ ಆಗಿದ್ದಾನ, ಇಲ್ಲ. ಅಸ್ತಂಗತ ಆಗಿದ್ದಾನ, ಇಲ್ಲ. 6, 8, 12 ಮನೆಗಿದ್ದಾನ, ಇಲ್ಲ. ಸೊ ಮೇಜರ್ ರೂಲ್ಸ್ ಯಾವುದು ಕೂಡ ಅಪ್ಲೈ ಆಗಿಲ್ಲ, ಯಾವ ದೋಷವೂ ಇಲ್ಲ. ಮೈನರ್ ದೋಷಗಳು ನೋಡಿ. ನೆಕ್ಸ್ಟ್ ಮೇಜರ್ ಆಯ್ತು ಅಂದ್ಕೊಂಡು ಮೈನರ್ ದೋಷ ನೋಡಿ. ಸೊ ಫಸ್ಟ್ 2 ಜಾತಕದಲ್ಲಿ ಮೇಜರ್ ದೋಷಗಳನ್ನ ಕಂಡುಹಿಡಿಬೇಕು. ಒಂದು ವೇಳೆ ಮೇಜರ್ ಆಗಿ ದೋಷಗಳೇನಾದರೂ ಕಾಣಿಸಿದರೆ ಅವರಿಗೆ ತಿಳಿಸಿ ಹೇಳಿಬಿಡಬೇಕು. ಸೊ ಹುಡುಗನ ಜಾತಕದಲ್ಲಿ ತೊಂದರೆ ಇದೆ, ಮೇಜರ್ ದೋಷಗಳಿತ್ತಂತಂದರೆ ವೈವಾಹಿಕ ಜೀವನದಲ್ಲಿ ತೊಂದರೆ ಇದೆ ಅಂತ ಅರ್ಥ. ಇಲ್ಲ ಅಂತಂದರೆ ಏನು ಮಾಡಬೇಕು, ಏನು ತೊಂದರೆ ಇಲ್ಲ. ಮೇಜರ್ ದೋಷಗಳೇನು, ಈಗ ಈ ಹುಡುಗನ ಜಾತಕ ನೋಡಿ, ಸಪ್ತಮದಲ್ಲಿ ಸೂರ್ಯ ಇಲ್ಲ, ಸಪ್ತಮಾಧಿಪತಿ ಮತ್ತು ಕಳತ್ರಕಾರಕ ಇಬ್ಬರೂ ಕೂಡ 6, 8, 12 ಮನೆಗಿಲ್ಲ, ನೀಚ ಆಗಿಲ್ಲ, ಅಸ್ತಂಗತ ಆಗಿಲ್ಲ. ಫಸ್ಟ್ ನೆಗೆಟಿವ್ ಪಾಯಿಂಟ್ಸ್ ಮಾತ್ರವೇ ನೋಡಿ. ಆಮೇಲೆ ಪಾಸಿಟಿವ್ ಪಾಯಿಂಟ್ಸ್ ಯಾವ ನೋಡ್ತೇವೆ. ಒಂದು ಅಲೈನ್ಸಿಗೆ 2-3 ಜಾತಕ ಕೊಟ್ಟಿರ್ತಾರೆ ಅವರು, 2-3 ಜಾತಕ ಕೊಟ್ಟು ಈ 3 ಜಾತಕದಲ್ಲಿ ಯಾವ ಬೆಸ್ಟ್ ಹೇಳ್ರಿ ಅಂತ ಹೇಳ್ತಾರೆ. ಆವಾಗ ನೀವು ಪಾಸಿಟಿವ್ ಪಾಯಿಂಟ್ಸ್ ಹುಡುಕಬೇಕು. ಸೊ ಯಾರ ಜಾತಕದಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಜಾಸ್ತಿ ಇದೆ, ಈ ಹುಡುಗನ ಜಾತಕದಲ್ಲಿ ನೋಡಿ, ಸಪ್ತಮಾಧಿಪತಿಯಾದಂಥ ಗುರು ನವಮ ಸ್ಥಾನದಲ್ಲಿದ್ದಾನೆ, ಒಳ್ಳೆಯದು. ಅದು ಕಳತ್ರಕಾರಕನಂತ ಶುಕ್ರನ ಜೊತೆಗಿದ್ದಾನೆ, ಇನ್ನೂ ಒಳ್ಳೆಯದು. ಸತ್ಕಳತ್ರ ಯೋಗ. ಗುರು ಸಪ್ತಮಾಧಿಪತಿ ಶುಭಗ್ರಹ ಜೊತೆ ಇದೆ, ಪ್ಲಸ್ ಕಳತ್ರಕಾರಕ ಶುಭಗ್ರಹ ಜೊತೆ ಇದೆ. ಸೊ ತುಂಬ ಬಲಿಷ್ಠವಾಗಿದೆ ಹುಡುಗನ ಜಾತಕ. ಇನ್ನು ಮೈನರ್ ಪಾಯಿಂಟ್ಸ್ ಏನಿದೆ, ಸಪ್ತಮದಲ್ಲಿ ಪಾಪಗ್ರಹ ಇದೆ, ಕುಜ ಇದ್ದಾನೆ ಅಂತ ಕಡೆ ಈಗೋ ಅದೆಲ್ಲ ಕಾಮನ್, ಎಷ್ಟು ಈಗೋ ಇದ್ರೂ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ದ್ವಿತೀಯಾಧಿಪತಿ ಶುಕ್ರನೇ ಆಗಿದ್ದಾನೆ, ಅವನು ದ್ವಿತೀಯ ಸಪ್ತಮಾಧಿಪತಿ ದ್ವಿತೀಯಾಧಿಪತಿ ಮತ್ತು ಕಳತ್ರಕಾರಕ ಇಬ್ಬರು ಶುಕ್ರನೇ ಚೆನ್ನಾಗಿದ್ದಾರೆ. ಸೊ ಹುಡುಗನ ಜಾತಕ ಪರ್ಫೆಕ್ಟ್ ಆಗಿದೆ. ಬಟ್ ಹುಡುಗಿ ಜಾತಕ ಏನಾಗಿದೆ, ಸಪ್ತಮ ಕಳತ್ರಕಾರಕ ಅಂತ ಶುಕ್ರ ಅಸ್ತಂಗತನಾಗಿರೋದು ಬಿಟ್ಟರೆ ಬೇರೆ ಏನೂ ನೆಗೆಟಿವ್ ಕಾಣ್ತಾ ಇಲ್ಲ. ಇಬ್ಬರು ಜಾತಕದಲ್ಲೂ ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದಾರೆ. ಈಗ 2 ಜಾತಕಗಳಲ್ಲಿ ವೈವಾಹಿಕ ಜೀವನದಲ್ಲಿ ಯಾರ ಜಾತಕ ಬಲವಾಗಿದೆ ಅಂತಂದರೆ ಹುಡುಗನ ಜಾತಕ ಬಲವಾಗಿದೆ. ಮೇಜರ್ ಪಾಯಿಂಟ್ಸ್ ನೋಡಿದ್ರೆ ಇಬ್ಬರಲ್ಲೂ ಕೂಡ ದೋಷಗಳಿಲ್ಲ, ಹಾಗಾಗಿ ವಿವಾಹವನ್ನು ಮಾಡಿಕೊಳ್ಳಬಹುದು. ಮಾಡಿಕೊಂಡ ಮೇಲೆ ಇವರಿಬ್ಬರಲ್ಲಿ ಯಾರು ಲಕ್ಕಿ ಅಂತಂದರೆ
ಹುಡುಗನ ಜಾತಕ ತುಂಬ ಪರ್ಫೆಕ್ಟ್ ಆಗಿದೆ, ಆದ ಕಾರಣ ಹುಡುಗಿ ಲಕ್ಕಿ, ಯಾಕಂದ್ರೆ ಅಂಥ ಹುಡುಗ ಸಿಗಬೇಕಲ್ಲ. ಆದರೆ ಹುಡುಗನ ಜಾತಕಕ್ಕನ ವೀಕ್ ಆಗಿದೆ. ಸೊ ಹಾಗಾಗಿ ಹುಡುಗ ಸ್ವಲ್ಪ ಅನ್ಲಕ್ಕಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಓಕೆ, ಹುಡುಗಿ ಪಾಪ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ಅರ್ಥ ಮಾಡಿಕೊಳ್ಳೋ ಹುಡುಗ ಸಿಕ್ಕಿದ್ದಾನೆ. ಹುಡುಗನಿಗೆ ಅಷ್ಟು ಅರ್ಥ ಮಾಡಿಕೊಳ್ಳಿಕ್ಕೆ ಅನುಕೂಲ ಇಲ್ಲದಂಥ ಹುಡುಗಿ ಸಿಕ್ಕಿದ್ದಾಳೆ. ಬೇಕಾದ್ರೆ ಪ್ರಯತ್ನ ಮಾಡ್ಬೋದು. ಇದು ಹುಡುಗಿ ನಮ್ಮನ್ನು ಕೇಳಿದ ಆದ ಕಾರಣ ನಾವೇನು ಹೇಳ್ತೇವೆ, ಹುಡುಗನ ಜಾತಕ ತುಂಬ ಚೆನ್ನಾಗಿದೆ, ನೀವು ಬಿಡಬೇಡಿ, ನೀವು ಮಾಡಿಕೊಳ್ಳಿ ಅಂತ ಸ್ಟೇಟ್ಮೆಂಟ್ ಕೊಡ್ತೇವೆ. ಇದೇ ಹುಡುಗನ ತಂದೆ ನಮಗೆ ಜಾತಕ ತಂದು ಕೊಟ್ಟ ಅನ್ಕೊಳ್ಳಿ, ಅವಾಗ ಏನು ಹೇಳ್ತೇವೆ, ನಿಮ್ಮ ಹುಡುಗನ ಜಾತಕ ಇಂತಲೂ ಹುಡುಗಿ ಜಾತಕ ಸ್ವಲ್ಪ ವೀಕ್ ಆಗಿದೆ. ಆದರೆ ಏನು ತೆಗೆದುಹಾಕೋಂಗೇನಿಲ್ಲ, ಸ್ವಲ್ಪ ಸಪ್ತಕಳತ್ರಕಾರಕ ಶುಕ್ರ ವೀಕ್ ಆಗಿದ್ದಾನೆ, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಷನ್ ಇರುತ್ತೆ. ನಿಮ್ಮ ಹುಡುಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಬಟ್ ಮೇಜರ್ ದೋಷಗಳೇನಿಲ್ಲ. ಬೇಕಾದರೆ ಈ ಹುಡುಗಿನ ನೀವು ಮಾಡ್ಕೊಳ್ಬೋದು, ಆಪ್ಷನ್ ಕನ್ಸಿಡರ್ ಮಾಡ್ಬೋದು. ಇಲ್ಲ ಇದಕ್ಕೆ ನಾವು ಒಳ್ಳೆ ಸಂಬಂಧ ನೋಡ್ತೇವೆ ಅಂದರೆ ನೋಡ್ಕೊಳ್ಳಿ, ಹೀಗೆ ನಾವು ಹೇಳ್ತೇವೆ. ಅದೇ ಹುಡುಗಿ ಜಾತಕಕ್ಕೆ ಬಂದಾಗ ಈ ಹುಡುಗನ ಜಾತಕ ತುಂಬ ಚೆನ್ನಾಗಿದೆ ಮಾಡಿಕೊಳ್ಳಿ, ಇನ್ನೊಂದು ಸಂಬಂಧ ನೋಡಿ ಅಂತ ನಾವು ಹೇಳಲ್ಲ. ಯಾಕಂದರೆ ಹುಡುಗನ ಜಾತಕ ಚೆನ್ನಾಗಿದಲ್ವ. ಹುಡುಗಿ ಜಾತಕಕ್ಕಿಂತಲೂ ಹುಡುಗನ ಜಾತಕ ಪರ್ಫೆಕ್ಟ್ ಆಗಿದ್ದರೆ ನೀವು ಶೂರ್ ಆಗಿ ರೆಕಮೆಂಡ್ ಮಾಡಿ. ಯಾಕಂದರೆ ಹುಡುಗಿ ಜಾತಕಕ್ಕೂ ಚೆನ್ನಾಗಿದೆ. ಅದೇನೇ ಅದರಲ್ಲಿ ರಾಮಚಂದ್ರನ ಜಾತಕ ಇದ್ದಂಗೆ 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿರೋದು ಬೇಕಾಗಿಲ್ಲ. ಜಸ್ಟ್ ಹುಡುಗಿಗಿಂತಲೂ ಚೆನ್ನಾಗಿದ್ದರೆ ನೀವು ಜಸ್ಟ್ ಎಸ್ ಅಂತ ಅನ್ಬೋದು. ನಾವು ಬಟ್ ಹುಡುಗನ ಕಡೆಯಿಂದ ಬಂದರೆ ಹುಡುಗನಕ್ಕಿಂತಲೂ ಹುಡುಗಿ ಜಾತಕ ಬಲಹೀನವಾಗಿದೆ. ಬಟ್ ಓಕೆ, ವೈವಾಹಿಕ ಜೀವನ ಚೆನ್ನಾಗಿದೆ. ಬಟ್ ಹುಡುಗ ಏನು ಪುಣ್ಯ ತಂದಿದ್ದಾನೆ ಆ ಪುಣ್ಯಕ್ಕಿಂತಲೂ ಸ್ವಲ್ಪ ಕಡಿಮೆ ಇದೆ. ಆದರೆ ಏನು ಮಾಡಬೇಕು, ಅರ್ಥ ಮಾಡಿಕೊಂಡು ಹೋಗಬೇಕು. ಸೊ ಹುಡುಗಿ ಸ್ವಲ್ಪ ಎಲ್ಲ ವಿಚಾರದ ನೋ ಎಸ್ ಅಂತ ಹೇಳ್ತಾನೆ ಇರ್ತಾಳೆ. ನಾವೇನು ಮಾಡಬೇಕು, ಇದಿಷ್ಟೇ ಇದು ಅಂತ ಅರ್ಥ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಎಲ್ಲಿ ಪ್ರಾಬ್ಲಮ್ ಬರುತ್ತೆ, ಜಡ್ಜ್ಮೆಂಟಲ್ಲಿ ಪ್ರಾಬ್ಲಮ್ ಬರುತ್ತೆ. ವೈವಾಹಿಕ ಜೀವನ ಅವರು ಡೆಸಿಷನ್ ತಗೊಳ್ಳೋದು ನಿಮ್ಮ ಮೇಲೆಯೇ. ನೀವು ಎಷ್ಟನ್ನು ಹೇಳಿ ಅವ್ರು ಕೊನೆಗೆ ಹೇಳ್ತಾರೆ ಆಚಾರ್ಯ ಮಾಡ್ಕೊಳ್ಳೋಬೇಡ ಅಂತ ಹೇಳ್ತಾರೆ. ಭಗವಂತ ಬುದ್ಧಿ ಕೊಟ್ಟಿರ್ತಾನೆ, ನಾವೆಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡ್ತೇವೆ, ಕೊನೆಗೆ ಏನು ಮಾಡ್ತೇವೆ, ಬೇಡ ಅಂತ ಹೇಳ್ತಾರೆ. ಆದರೆ ಜ್ಯೋತಿಷ್ಯ ಯಾವತ್ತಿಗೂ ಆಗಲಿ ಅವರು ತಗೊಳ್ಳಬೇಕಾದ ಡಿಸಿಷನ್ನ ನಾವು ತಗೊಳ್ಬಾರ್ದು. ಸೊ ಈ ಹುಡುಗನ ಜಾತಕ ಹೀಗಿದೆ, ಹುಡುಗಿ ಜಾತಕ ಹೀಗಿದೆ, ಸೊ ನೀವು ಮಾಡಿಕೊಂಡ್ರೆ ಇಷ್ಟು ಅನುಕೂಲ ಇಷ್ಟು ಪ್ರತಿಕೂಲ ಅಂತ ಹೇಳಿಬಿಡ್ತೇವೆ. ಮಾಡ್ಕೋಬೇಕೋ ಬೇಡ ಅಂತ ಅವರು ಡಿಸೈಡ್ ಮಾಡಬೇಕು. ಇಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಅಂತ ಬಲವಂತ ಮಾಡೋ ಕೆಲಸ ನಮ್ಮದಿಲ್ಲ. ಯಾಕೆಂದರೆ ಅವ್ರ ಯೋಗ್ಯತೆ ಹೇಗಿದೆ, ಭಗವಂತ ಅವ್ರಿಗೆ ಏನು ಪ್ರೇರಣೆ ಮಾಡ್ತಾರೆ ಹಾಗೆ ಆಗ್ತದೆ. ಸೊ ಸಂದರ್ಭದಲ್ಲಿ ತುಂಬ ಒಳ್ಳೆಯ ಜಾತಕ ಅಂತ ಹೇಳಿದ್ದನ್ನು ಕೂಡ ಬಿಟ್ಟುಕೊಂಡಂಥ ಸಂಬಂಧಗಳು ಬಹಳ ಜನ ಇದ್ದಾರೆ. ಬೇಡ ಈ ಜಾತಕ ಎಷ್ಟೇನು ಬಲವಾಗಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ ಸರ್, ನಾವು ಶಾಂತಿ ಹೋಮಗಳದ್ದು ಮಾಡಿಸ್ಕೊಳ್ತೇವೆ ಅಂತ ಮಾಡಿಕೊಂಡವರು ಇದ್ದಾರೆ. ಅಲ್ಟಿಮೇಟ್ಲಿ ಜ್ಯೋತಿಷ್ಯ ಏನಿದ್ದಾನೆ ಅವನ ಮೇಲೆ ಹೆಚ್ಚು ರಿಲೈ ಆಗುವಲ್ಲ ಜನ. ಹಿಂದಿನ ಕಾಲದಲ್ಲಿ ಜ್ಯೋತಿಷ್ಯ ಏನು ಹೇಳಿದ್ರೆ ಅದು ಫೈನಲ್, ಅದು ಹುಡುಗ ಹುಡುಗಿ, ಹುಡುಗನ ತಂದೆ ಹುಡುಗಿ ತಂದೆ ಎಲ್ಲರೂ ಒಪ್ಪಬೇಕಾದ್ದೆ ಡೆಸಿಷನ್ ಅಂತಂಬೋದು ಅವನ ಹತ್ರ ಇರ್ತಿತ್ತು. ಬಟ್ ಈಗ ಆ ಥರ ಇಲ್ಲ. ಇದ್ದರೂ ಕೂಡ ತಂದೆ ತಾಯಿಗಳಿಗಿದ್ರೂ ಕೂಡ ಪ್ರೈವಸಿ ಇಲ್ಲ. ಯಾಕೆಂತಂದರೆ ಬಲವಂತವ ಮದುವೆ ಮಾಡಿದ್ರೆ ಕೂಡ ತನ್ನ ಮಗ ಅಥವಾ ಮಗಳು ಹಾರಿಕೊಂಡ್ರೆ ಏನು ಮಾಡಬೇಕು, ಸೂಸೈಡ್ ಮಾಡಿಕೊಂಡ್ರೆ ಏನು ಮಾಡಬೇಕು ಅಂತ ಅವರು ಕೂಡ ಜಾಸ್ತಿ ಇರೋದು. ಅದಕ್ಕೋಸ್ಕರ ಇಲ್ಲಿ ಮದುವೆ ಡಿಸೈಡ್ ಮಾಡುವಂಥ ಹಿರಿಯರು ಯಾರು, ಹುಡುಗ ಹುಡುಗಿನೇ ಅವರೇ ಹಿರಿಯರು. ಹಾಗಾಗಿ ನಾಳೆ ಏನಾದರೂ ಸಮಸ್ಯೆಗಳು ಬಂದರೂ ಕೂಡ ಹೊಣೆಗಾರರು ಅವರೇ ಆಗ್ತಾರೆ. ಆದ ಕಾರಣ ಜ್ಯೋತಿಷ್ಯ ಆಗಬಾರ್ದು. ಇಲ್ಲದ್ರೆ ಏನಾಗ್ತದೆ, ಜ್ಯೋತಿಷ್ಯನಿಗೆ ಕೆಟ್ಟ ಹೆಸರು ಬರುತ್ತೆ. ನಿಮಗೆ ಸೋಷಲ್ ಮೀಡಿಯಾಲಿ ವಾಟ್ಸಾಪಲ್ಲಿ ಎಲ್ಲ ಕೂಡ ಕೆಲವಿನ ಜೋಕ್ಸ್ ಹಾಕಿ ಕಳಿಸ್ತಾ ಇರ್ತಾರೆ. ಒಬ್ಬ ಗಂಡ ಹೇಳ್ತಾನಂತೆ, ಸರ್ ಹೆಂಡತಿ ಹೇಳ್ತಾಳಂತೆ, ನೋಡಿದ್ರೆ ನಮ್ಮ ಮದುವೆ ಮಾಡಿಸಿದ್ರಲ್ಲ ಗುರುಗಳು, ಅವ್ರ ಪಾಪ ಹರಿಪಾದವನ್ನು ಸೇರಿದ್ರಂತೆ. ಅವಾಗ ಗಂಡ ಅಂತಾರಂತೆ, ಅಷ್ಟೇ ಮಾಡಿದ ಪಾಪ ಎಲ್ಲೋಗುತ್ತೆ ಅಂತಂತ. ಅಂದರೆ ಏನು, ಪಾಪ ಮಾಡಿದವರು ನಿನ್ನನ್ನು ಕೊಟ್ಟು ನನಗೆ ಕಟ್ಟಿಟ್ಟು ಕೊಟ್ಟಿದ್ದಾರೆ. ಸೊ ಏನು ಮಾಡೋದು, ನಮ್ಮಿಬ್ಬರಿಗೂ ಜಾತಕ ನೋಡಿದ್ದು ಅವರೇ ತಪ್ಪು ಮಾಡಿದ್ದು ಅಂತ. ಹಾಗಾಗಿ ಜ್ಯೋತಿಷ್ಯ ಯಾವಾಗೂ ಕೂಡ ಅನ್ಬಯಾಸ್ಡ್ ಆಗಿರಬೇಕು, ಒಂದು ಕಡೆ ವಾಲಬಾರ್ದು. ನೋಡಪ್ಪ ಕಂಡೀಷನ್ಸ್ ಹೀಗಿದೆ, ನಿಮಗೆ ಅಚ್ಚು ಬಿಚ್ಚು ಇದ್ದು ನಿಮ್ಮ ಹುಡುಗ ಹುಡುಗಿನ ಕೇಳಿದ್ರೆ ಅವ್ರಿಗೆ ಇಷ್ಟ ಆಗಿ ನಾವು ಕನ್ವಿನ್ಸ್ ಆಗ್ತದೆ ಅಂತ ಮಾಡಿರಿ, ನಂದೇನಿಲ್ಲ. ನಾನು ಇದು ಹೇಗಿದೆ ಅಂತ ಹೇಳೋರಿಗೆ ನಮ್ಮ ಜೊತೆ ಮಾಡ್ಕೊಳ್ಳಿ ಅಂತ ನಾವು ಮಾಡಲ್ಲ, ಅದು ನಿಮಗೆ. ಆದರೆ ಎಷ್ಟೇ ಮಾಡಿಕೊಂಡ್ರು ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾದ್ರೆ ಆ ಒಂದು ಸ್ಟೇಟ್ಮೆಂಟ್ ಹಾಕಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನಾಳೆ ಯಾವುದೇ ಕಾರಣಕ್ಕೆ ಜ್ಯೋತಿಷ್ಯನನ್ನು ಬ್ಲೇಮ್ ಮಾಡಬಾರ್ದು. ಯಾಕೆಂದರೆ ಇನ್ ಕೇಸ್ ಏನೋ ಸಮಸ್ಯೆ ಬಂತದ್ದು ನಾವು ಅವತ್ತು ಹೇಳಿದಲ್ಲಪ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ, ಜಾತಕ ಚೆನ್ನಾಗಿದ್ರು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ವಿ. ನೀವು ಅಡ್ಜಸ್ಟ್ ಮಾಡ್ಕೊಳ್ತಾ ಇಲ್ಲ, ಏನು ಮಾಡಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಮದುವೆ ಅಂದ್ರೆ ಅಡ್ಜಸ್ಟ್ಮೆಂಟ್, ಕಾಂಪ್ರಮೈಸ್ ಆಗಿ ಹೋಗೋದು. ಈಗ ನೋಡಿ,
ಮದುವೆಗೆ ಮುಂಚೆ ಎಷ್ಟು ಕಾಂಪ್ರಮೈಸ್ ಆಗ್ತಾರೆ ಅಂದರೆ 100% ಕಾಂಪ್ರಮೈಸ್ ಆಗ್ತಾರೆ. ಹುಡುಗ ಹುಡುಗಿ ಲವ್ ಮಾಡ್ಕೊಳ್ಳೋ ಸ್ಟೇಜಲ್ಲಾಗಲಿ, ಮದುವೆ ಮಾಡ್ಕೊಳ್ಳೋಕೆ ಮುಂಚಿತವಾಗಲಿ ಒಬ್ಬರಿಗೊಬ್ಬರಿಗೊಬ್ಬರು ಸ್ಯಾಕ್ರಿಫೈಸ್ಗಳು ಮಾಡ್ಕೊತಾರೆ. ಮದುವೆ ಆದಮೇಲೆ ವೈ ಮೀ, ನಾನೇ ಯಾಕೆ ಸ್ಯಾಕ್ರಿಫೈಸ್ ಆಗಬೇಕು, ನಾನೇ ಯಾಕೆ ಪ್ರತಿ ಸಲ ಇದು ಮಾಡಬೇಕು, ನಾನು ಯಾಕೆ ಕಾಂಪ್ರಮೈಸ್ ಆಗಬೇಕು, ನಾನು ಹೇಳ್ದಂಗೆ ಆಗಬೇಕು ಅಂತ ಹೇಳ್ತಾರೆ. ಬಟ್ ಅದೇ ಮದುವೆಗೆ ಮುಂಚೆ ಆಯಿತು ನಿನಗೋಸ್ಕರ ಆಯ್ತು ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಡ್ತೇನೆ, ನಾನು ಅದೇ ಅಡ್ಜಸ್ಟ್ ಮಾಡ್ಕೊಡ್ತೇನೆ, ಇವ್ರ ವೀಕ್ನೆಸ್ ಅವ್ರಿಗೆ ಹೇಳ್ತಾರೆ, ಅವ್ರ ವೀಕ್ನೆಸ್ ಇವ್ರಿಗೆ ಹೇಳ್ತಾರೆ, ಏನು ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಡ್ತೇನೆ. ಪ್ರೀತಿ ಅಂತಂಬೋದು ಬಂದಾಗ ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಬಂದ್ಬಿಡ್ತದೆ. ಮದುವೆ ಆದಮೇಲೆ ಒಂದು ಸಲ ಹೊಟ್ಟೋದ್ರೆ, ಯಾಕಂದರೆ ಹಳೇದಾಗ್ಬಿಡ್ತದಲ್ಲ, ಆವಾಗೆಲ್ಲ ಪ್ರೀತಿ ಹೊಟ್ಟೋಗುತ್ತೆ, ನಾನ್ಯಾಕೆ ಅಡ್ಜಸ್ಟ್ ಆಗಬೇಕು ಅಂತ ಬರುತ್ತೆ. ಹಿಂದಿನ ಕಾಲದಲ್ಲಿ ಆ ಥರ ಇಲ್ಲ. ಎಥಿಕ್ಸ್ ಅಂಬೋದಿತ್ತು. ಎಥಿಕ್ಸ್ ಅಂಬೋದು ಯಾರು ಎಷ್ಟೆಷ್ಟು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂಬೋದು ಹೇಳ್ಬಿಡ್ತಾ ಇದ್ರು. ಈ ವಿಚಾರದಲ್ಲೇ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಹುಡುಗಿ ತಾಯಿ ಹುಡುಗಿ ತಂದೆ ಹೇಳ್ಬಿಡ್ತಿದ್ರು, ಹುಡುಗನ ತಂದೆ ಹುಡುಗನಿಗೆ ಹೇಳ್ತಿದ್ರು, ನೋಡಪ್ಪ ಮದುವೆ ಆಗಿದೆ, ಇಷ್ಟಕ್ಕೆ ಮುಂಚೆ ಇದ್ದಂಗಿರೋಕ್ಕಾಗಲ್ಲ, ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಆಕೆ ಏನಾದರೂ ಒಂದು ಮಾತಂದರೂ ಕೂಡ ನೀನು ದೊಡ್ಡವನು, ಆ ಹುಡುಗಿಗಿಂತಲೂ ನೀನು ದೊಡ್ಡವನು. ಸೊ ಹಾಗಾಗಿ ಗೊತ್ತಿಲ್ಲದೆ ಸಣ್ಣ ಮಕ್ಕಳನ್ನ ತಪ್ಪು ಮಾಡಿ ದಿದ್ದಬೇಕೇ ಹೊತ್ತು ಸಣ್ಣ ಸಣ್ಣ ವಿಚಾರಕ್ಕೆ ಮಾಡಬಾರ್ದು. ಇವತ್ತಿನ ಕಾಲ ಅತ್ತಿ ಮಾವ ಅಂದರೆ ಏನಮ್ಮ ಅಷ್ಟು ಮಾತ್ರ ನಿಂಗೆ ಗೊತ್ತಾಗಲ್ವಾ ಅಂತ ಕೇಳ್ತಾರೆ. ಪಾಪ ಇವ್ರು ಕೂಡ ಕಂಪೇರ್ ಮಾಡಿಕೊಂಡ್ರೆ ಪಾಪ ಈಗ ಚಿಕ್ಕ ಹುಡುಗಿ ತನ್ನ ಮಗಳಿಗೆ ಅದೇ ಥರ ಅಂತಾರ, ಅಯ್ಯೋ ನನ್ನ ಮಗಳಿಗೆ ಏನು ಗೊತ್ತಿಲ್ಲ. ಹುಡುಗಿ ಪಾಪ ಅವಳಿಗೂ ಏನು ಗೊತ್ತು, ಯಾಕೆಂದರೆ ವೈವಾಹಿಕ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಬರ್ತಾರೆ, ಏನೂ ಗೊತ್ತಿರಲ್ಲ ಪಾಪ, ಅದಕ್ಕೇನು ಎಕ್ಸ್ಪೀರಿಯನ್ಸೇ, ಫ್ರೆಷರ್ಸೇ ಅಲ್ಲ, ಎಕ್ಸ್ಪೀರಿಯನ್ಸ್ ಅಂತ ಯಾರೂ ಬಯಸಲ್ಲ. ಬಂದಾಗ ಏನು ಮಾಡಬೇಕು, ಹೀಗೆ ಮಾಡಬೇಕಮ್ಮ, ಹೀಗೆ ಮಾಡಬೇಕಮ್ಮ, ಅತ್ತೆಯವರು ಹೇಳ್ಕೊಡ್ಬೇಕಾಗತ್ತೆ ತಾಯಿ ಸ್ಥಾನದಲ್ಲಿದ್ದು. ತಂದೆ ತಾಯಿ ಕೂಡ ಸಣ್ಣ ತಂದೆಯಾಗಿಂದ ಹೀಗಿರಬೇಕಮ್ಮ ಅಂತ ಟ್ರೈನ್ ಮಾಡಬೇಕು. ಯಾರು ಎಲ್ಲರೂ ಅವ್ರವ್ರು ಓದು ಓದು ಓದು, ನಿನಗೆ ಇದೆಲ್ಲ ಬೇಡ, ನಮ್ಮ ಜಂಜಾಟ ಬೇಡ, ನಮ್ಮ ಕಷ್ಟಗಳು ಬೇಡ, ಸಂಸಾರದ ಗಲಾಟೆ ಬೇಡ, ಏನೂ ಬೇಡ, ಎಲ್ಲ ಚೆನ್ನಾಗಿ ಓದಿಸಿ US ಹೋಗಿ ಆವಾಗೆ ಮದುವೆಗೆ ಒಂದು 10 days ಮುಂಚೆ ಬರ್ತಾರೆ ಹುಡುಗ ಹುಡುಗಿ. ಅಷ್ಟುವರೆಗೂ ಎಲ್ಲ ಹೊರಗಿದ್ದೆ, ಅವ್ರಿಗೆ ಏನು ಇದರ ರುಚಿ ಕೂಡ ತೋರಿಸಲ್ಲ. ಅವ್ರಿಗೇನು ಗೊತ್ತಿರುತ್ತೆ, ನಮ್ಮ ಅಪ್ಪ ಅಮ್ಮ ಕೂಡ ಇದೇ ಥರ ಗಲಾಟೆ ಮಾಡ್ತಾರೆ, ಅಷ್ಟೇ ಗೊತ್ತು ಅವ್ರಿಗೆ, ಇನ್ನೇನು ಗೊತ್ತಿರಲ್ಲ. ಅಡ್ಜಸ್ಟ್ ಮಾಡ್ಕೋಬೇಕು, ಹೇಗಿರಬೇಕು, ಒಬ್ಬ ಗಂಡನಾಗಿ ಒಬ್ಬ ಬ್ರಹ್ಮಚಾರಿಯಾಗಿ ಹೇಗಿರಬೇಕು ಅಂತ ಹೇಳ್ತಾರೆ ಉಪನಯನದಲ್ಲಿ. ವಾನಪ್ರಸ್ಥದಲ್ಲಿ ಒಬ್ಬ ವಾನಪ್ರಸ್ಥ ತಗೊಳ್ಳೋವಂಥ ಹೇಗಿರಬೇಕು ಅಂತ ಹೇಳ್ತಾರೆ. ಸನ್ಯಾಸಾಶ್ರಮದಲ್ಲಿ ಸನ್ಯಾಸ ಧರ್ಮಗಳೇನಿದೆ ಅಂತ ಅವ್ರ ಗುರುಗಳು ಹೇಳ್ಕೊಡ್ತಾರೆ. ವಿವಾಹದಲ್ಲಿ ಮಾತ್ರ ವಿವಾಹ ಆದ ನಂತರ ಹೇಗಿರಬೇಕು ಅಂತಂಬೋದು ತಂದೆ ತಾಯಿಯೂ ಹೇಳ್ಕೊಡಲ್ಲ, ಅತ್ತೆ ಮಾವ ಹೇಳ್ಕೊಡಲ್ಲ, ನಮ್ಮ ಪುಸ್ತಕಗಳಲ್ಲಿರಲ್ಲ, ಸಮಾಜದಲ್ಲಿ ಕಾಣಲ್ಲ. ಈ ಗಂಡ ಹೆಂಡತಿಗಳ ಗಲಾಟೆ ಎಷ್ಟು ರಸವತ್ತರವಾಗಿರುತ್ತೆ ಅಂತಂಬುದು ತೋರಿಸುವಂಥ ಸೀರಿಯಲ್ಸ್ ಕೂಡ ನಿಮಗೆ ಯಾವುದು ಒಳ್ಳೆಯದು ಅಂತ ಹೇಳ್ಕೊಡಲ್ಲ. ಅವ್ರು ಹೈಲೈಟ್ ಮಾಡೋದೇ ಕೆಟ್ಟದ್ದನ್ನು ತೋರಿಸಿ ಹೀಗಿರಬೇಡಿ ಅಂತ ಹೇಳ್ತಾರೆ. ಒಳ್ಳೆಯದನ್ನು ತೋರಿಸಿ ಯಾರು ಹೀಗಿರಬೇಕು ಅಂತ ಯಾರೂ ಹೇಳಲ್ಲ. ಹಾಗಾಗಿ ಹುಡುಗ ಹುಡುಗಿ ಮದುವೆ ಮಾಡಿಕೊಳ್ಳೋರು ತುಂಬ ಎಚ್ಚರಿಕೆ ಇರಬೇಕು. ತಂದೆ ತಾಯಿಗಳೇನು ಮಾಡ್ತಾರೆ, ಮದುವೆ ಆಗ್ತದೆ, ಅವ್ರು ಏನು ಮಾಡೋಕ್ಕೂ ಆಗಲ್ಲ, ಮದುವೆ ಆದಮೇಲೆ ಏನಾಗ್ತದೆ, ಇದು ನಮ್ಮ ಮನೆ ಸ್ವಾವಿಷಯ ರೀ, ನೀವು ಮಧ್ಯದಲ್ಲಿ ಬರಬೇಡ್ರಿ ಅಂತ ಹೇಳ್ತಾರೆ ಹುಡುಗ ಹುಡುಗಿ. ತಂದೆ ತಾಯಿ ಅತ್ತೆ ಮಾವ ಎಲ್ಲಿ ತಲೆ ಇಟ್ಕೊಳ್ತಾರೆ, ಸುಮ್ಮನೆ ಎದ್ದು ಬಿಡ್ತಾರೆ, ಇನ್ನಿಷ್ಟೇ ಇವ್ರ ಕರ್ಮ ಅಂತ ಬಿಟ್ಟುಬಿಡ್ತಾರೆ. ಒಳಗೊಳಗೆ ಅಯ್ಯೋ ನನ್ನ ಮಗ ತೊಂದರೆ ಆಗ್ತಾ ಇದೆ, ನನ್ನ ಮಗಳು ತೊಂದರೆ ಆಗ್ತಾ ಇದೆ ಅಂತ ಒಳಗೊಳಗೆ ಬಾಧೆ ಪಟ್ಕೊಂಡಿರ್ತಾರೆ, ಏನು ಮಾಡಲಿಕ್ಕೂ ಆಗೋದಿಲ್ಲ. ಅಲ್ಟಿಮೇಟ್ಲಿ ಸಫರರ್ಸ್ ಯಾರು, ಹುಡುಗ ಹುಡುಗಿ, ಅವ್ರಿಗೆ ಹುಟ್ಟುವಂಥ ಮಕ್ಕಳು. ಅವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬರಲ್ಲ, ಗೊತ್ತಿಲ್ಲ, ಯಾರಾದರೂ ಗೊತ್ತಿದ್ದು ಹೀಗೆ ಮಾಡಬೇಕು ಅಂತ ಹೇಳಿದ್ರೆ ಕೇಳೋದಿಲ್ಲ. ತ್ರಿಶಂಕು ಸ್ವರ್ಗದಲ್ಲಿರ್ತಾರೆ, ಇನ್ನು ತಡೆಯೋಕ್ಕಾಗದೆ ಕೋರ್ಟ್ ಬಾಗಿಲು ತರ್ತಾರೆ, ಅಲ್ಲಿ ಹರಾಸ್ಮೆಂಟ್ ಅನುಭವಿಸಿ ಮತ್ತು ಇನ್ನೊಂದು ಮದುವೆ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಇದೇ ಹಣೆ ಬರವೇ ಇರುತ್ತೆ. ಆದರೆ ಪ್ರತಿ ಸಲ ಕೋರ್ಟಿಗೆ ಹೋದರೆ ಹೇಸಿಗೆ ಇದ್ದಂಗೆ ಇರುತ್ತೆ ಅಂತ ಹೇಳಿ 2ನೇ ಸಲಗೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಮೊದಲನೇ ಸಲ ಮದುವೆಗೆ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಸೆಕೆಂಡ್ ಮ್ಯಾರೇಜಿಗೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಯಾಕಂದರೆ ಆ ಹುಡುಗಿಗೂ ಅನುಭವ ಬಂತು, ಈ ಹುಡುಗಿಗೂ ಅನುಭವ ಬಂತು. ಅಂದರೆ ನಮಗೇನು ಬೇಕು, ನಮಗೆ ಫ್ರೆಷರ್ಸ್ ಬೇಕಾಗಿಲ್ಲ. ಯಾಕಂತಂದರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ. ಮದುವೆ ಫಸ್ಟ್ ಟೈಮ್ ಮದುವೆ ಮಾಡ್ಕೊಳ್ಳೋ ಕಾಲಕ್ಕೆ ಹುಡುಗಿ ಹಾಗಿರಬೇಕು ಹೀಗಿರಬೇಕು ಅಂತ ಎಲ್ಲ ಕಂಡೀಷನ್ಸ್ ಇರುತ್ತೆ. ಡಿವೋರ್ಸಿನ ಮದುವೆ ಮಾಡ್ಕೊಳ್ಳೋಕೆ ಏನು ಕಂಡೀಷನ್ಸ್ ಇರುತ್ತೆ? ಇಬ್ಬರು ಫ್ರೆಷರ್ಸ್ ಅಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಅದಕ್ಕೇನು ಮಾಡ್ತೇವೆ, ಆವಾಗ ನಾವು ಅಡ್ಜಸ್ಟ್ ಮಾಡ್ಕೊಳ್ತೇವೆ, ಕೊನೆಗೆ ನಮಗೆ ಬೇಕಾದ್ದೇನದು. ಇವತ್ತಿನ ಹುಡುಗ ಹುಡುಗಿಯರ ಮನೋಭಾವ ಹೀಗಿದೆ. ಬರೀ ಯಂತ್ರಗಳ ಮಧ್ಯೆ ಯಾಂತ್ರಿಕವಾಗಿ ಕೆಲಸ ಮಾಡೋರಿಗೆ ಈ ಥರದ್ದು ಮನೋಭಾವನೆಗಳು ತುಂಬ ದೂರ ಹೊರಟೋಗಿವೆ. ಇವತ್ತು ನಮಗೆ ತಂದೆ ತಾಯಿಗಳು ತೋರಿಸುವಂಥ ಪ್ರೀತಿಯ ವಿಚಾರದಲ್ಲಾಗಲಿ, ಸಿನಿಮಾಗಳಲ್ಲಿ ತೋರಿಸುವಂಥ ಪ್ರೀತಿಯ ವಿಚಾರದಲ್ಲಾಗಲಿ, ಸಮಾಜದಲ್ಲಿ ತೋರಿಸುವಂಥ ಪ್ರೀತಿ ವಿಚಾರಕ್ಕಾಗಲಿ, ನಾವು ಹೇಗೆ ಜೀವನ ಮಾಡಬೇಕು ದಾಂಪತ್ಯದಲ್ಲಿ ಯಾರೂ ಹೇಳಿಕೊಡುವುದಿಲ್ಲ. ಒಂದೇ ಜ್ಯೋತಿಷ್ ಅಂತ ಹೋಗಿ ತಲೆ ಕೆಡಿಸ್ಕೊಳ್ಳಬೇಕು, ಪೌರೋಹಿತರ ಹತ್ರ ಹೋಗಿ ತಲೆ ಕೆಡಿಸ್ಕೊಳ್ಬೇಕು, ಇದು ತಡೆಯದೇ ಇದ್ದರೆ ಅಡ್ವೊಕೇಟ್ ಹತ್ರ ಹೋಗಿ ತಲೆ ಕೆಡಿಸಿಕೊಂಡು ಬಿಡಿಸಿಕೊಳ್ಳಬೇಕು.
ಎಷ್ಟೋ ರಪ್ಚರ್ ಆಗಿಬಿಟ್ಟು ಅದು ಸಾಮಾನ್ಯವಾಗಿ ಸ್ಮೂತಾಗಿ ಆದರೆ ಪರವಾಗಿಲ್ಲ ರೀ, ಸ್ಮೂತಾಗಿ ಯಾವತ್ತಿಗೂ ಆಗಲ್ಲ. ನೀವು ಕೋರ್ಟ್ ಕೇಸ್ಗಳನ್ನು ನೋಡಿ, ಅವ್ರು ಏನು ಮಾಡ್ತಾರೆ, ನೀವು ಹೋಗಿದ್ದನು ಒಂದು ಅಡ್ವೊಕೇಟ್ನ ಭೇಟಿ ಆಗ್ತೀರಿ, ಇಲ್ಲ ರೀ ನನ್ನ ಗಂಡ ಹೇಳಿದ ಮಾತು ಕೇಳ್ತಾ ಇಲ್ಲ, ನನಗೆ ಹರಾಸ್ಮೆಂಟ್ ಸಾಕಾಗಿದೆ, ಏನಮ್ಮ ಏನಾಯ್ತು ಹೇಳು ಅಂತ ಹೇಳಿ ಅವ್ರು ಹೇಳ್ತಾರೆ, ನನ್ನೇ ಅಡುಗೆ ಮಾಡು ಅಂತ ಹೇಳ್ತಾರೆ, ನನ್ನ ಜಗಳ ಆಡ್ತಾರೆ, ನಮ್ಮ ಅತ್ತೆ ಮಾವ ಎಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತಾರೆ, ಅಡುಗೆ ಅದು ಮಾಡಿಲ್ಲ ಅಂತಾರೆ, ನಾನು ಅಡುಗೆ ಮಾಡಿದ್ರೆ ಅವ್ರು ತಿನ್ನಲ್ಲ, ಅವರು ಮಾಡಿದ್ರೆ ನಾನು ಜಾಸ್ತಿ ತಿಂದೆ ಅಂತಾರೆ. ಈ ಥರ ಸಿಲ್ಲಿ ರೀಸನ್ಸ್ ಎಲ್ಲ ಹೇಳ್ತಾರೆ. ಅಡ್ವೊಕೇಟ್ ಏನು ಮಾಡ್ತಾನೆ, ಅಮ್ಮ ಇದಕ್ಕೆಲ್ಲ ಕೂಡ ಕೋರ್ಟಲ್ಲಿ ಡೈವರ್ಸ್ ಕೊಡಲ್ಲ, ನಾನು ಹೇಳ್ದಂಗೆ ಕೇಳಿದ್ರೆ ಡೈವರ್ಸ್ ಕೊಡ್ತಾರೆ, ನಿಮಗೆ ಬೇಕಾದ ಡೈವರ್ಸೇ ಮುಖ್ಯ ಆದರೆ ನಾನು ಹೇಳ್ದಂಗೆ ಕೇಳಬೇಕು, ಅಥವಾ ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಅಡ್ಜಸ್ಟ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಗೆ ಡೈವರ್ಸ್ ಬೇಕೇ ಬೇಕು ಅಂದರೆ ವಾಟ್ ಎವರ್ ದ ರೀಸನ್, ಸಿಲ್ಲಿ ರೀಸನ್ಸ್ ಆಗಲಿ ಯಾವುದಕ್ಕೆ ನೀನು ಅವನ ಜೊತೆಗೆ ಇರಬಾರ್ದಷ್ಟೇ ಅಲ್ವಾ, ನಾನು ಹೇಳ ಒಂದು ಡೌರಿ ಕೇಸ್ ಹಾಕು, ನನ್ನನ್ನು ದುಡ್ಡು ತೊಗೊಂಬ ಅಂತ ಹೇಳ್ತಾರೆ, ಕಟ್ನ ತೊಗೊಂಡು ಅಂತ ಹೇಳ್ತಾ ಇದ್ದಾರೆ ಅಂತ ಕೇಸ್ ಹಾಕಮ್ಮ, ಪಾಪ ಅವ್ರು ಕೇಳೋದೇ ಇರಲ್ಲ ಪಾಪ. ಆದರೆ ಕೋರ್ಟಲ್ಲಿ ಡೈವರ್ಸ್ ಯಾಕೆ ಕೊಡ್ತಾರೆ, ಸಿಲ್ಲಿ ರೀಸನ್ಸ್ ಕೊಡಲ್ಲ, ನನ್ನನ್ನು ಕಟ್ನ ತೊಗೊಂಬ ಅಂತ ಹೇಳಿದ್ದಾರೆ, ಇವರಿಗೆ ಅಫೇರ್ಸ್ ಇದೆ ಅಂತ ನನಗೆ ಇದಿದೆ, ನನ್ನ ಗೃಹ ಹಿಂಸೆ ಮಾಡ್ತಿದ್ದ ನನ್ನ ಅತ್ತಿ ಮಾವ ನನ್ನ ತುಂಬ ಹಿಂಸೆ ಮಾಡಿ ನನ್ನನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಈ ಥರ ಕೇಸ್ ಇಡ್ತಾರೆ, ನೋಟಿಸ್ ಕಳಿಸ್ತಾರೆ. ಆ ಕಡೆ ಇರೋರಿಗೆ ಏನಾಗುತ್ತೆ, ಶಾಕ್ ಆಗುತ್ತೆ, ಒಂದು ದಿನಕೊಂಡು ನಾವು ಇದೆಲ್ಲ ಮಾಡಿಲ್ವಲ್ಲ, ನಾವು ₹1 ಆ ಹುಡುಗಿನ ತೊಗೊಂಬ ಅಂತ ಹೇಳಿಲ್ಲ, ಆಕೆ ಜಾಬ್ ಮಾಡಿದ ಹಣವೇ ನಾವು ಬೇಕು ಅಂತ ಹೇಳಿಲ್ಲ, ಸೊ ಇದೆಲ್ಲ ಯಾಕೆ ಹಿಂಗೆ ಮಾಡ್ತಿದ್ದಾಳೆ. ಅವ್ರು ಹೋಗಿ ಲಾಯರ್ನ ಅಪ್ರೋಚ್ ಆಗ್ತಾರೆ, ಅವ್ರೇನು ಮಾಡ್ತಾರೆ, ನೀವೇನು ಚಿಂತೆ ಮಾಡಬೇಡ್ರಿ, ಬ್ಯಾಕ್ ಡೇಟಲ್ಲಿ ಒಂದು ಕಂಪ್ಲೇಂಟ್ ಅರ್ಜೆಂಟ್ ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ನಮ್ಮ ಸೊಸೆ ನಮ್ಮ ಮನೆಯಿಂದ ₹10 ಲಕ್ಷ ಒಡವುಗಳು ತಗೊಂಡು ಓಡಿ ಹೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡ್ರಿ ಅಂತ. ಇವ್ರೇನು ಮಾಡಿದೆ, ಅವರೇ ಸುಳ್ಳು ಹೇಳಿದ್ಮೇಲೆ ನಾವು ಯಾಕೆ ಹೇಳ್ಬೇಕು, ಇವ್ರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ನೋಡಿ, ಸಿಲ್ಲಿ ರೀಸನ್ಸು ದೊಡ್ಡದಾಗಿ ಒಬ್ಬರ ಮೇಲೆ ಒಬ್ಬರ ದ್ವೇಷ ಮಾಡಿಕೊಂಡು ಶತ್ರುಗಳಾಗಿ ಒಬ್ಬರನ್ನೊಬ್ಬರ ಕೊಂದುಕೊಂಬೋ ಸ್ಥಿತಿಗೆ ಶತ್ರುಗಳನ್ನಾಗಿ ತಯಾರು ಮಾಡ್ತಾರೆ ಕೋರ್ಟಿನಲ್ಲಿ ಲಾಯರ್ಸ್. ಯಾಕಂದರೆ ನಿಮಗೆ ಸಿಲ್ಲಿ ರೀಸನ್ಸ್ ಅವ್ರು ಜಡ್ಜ್ಮೆಂಟ್ ಕೊಡಲ್ಲ, ಅಲ್ಲಿ ಕೂಡ ಮತ್ತೆ ಏನು ಮಾಡ್ತಾರೆ, ಫ್ಯಾಮಿಲಿ ಕೋರ್ಟ್ ಕೌನ್ಸಿಲಿಂಗ್, ಯಾಕಂದ್ರೆ ಸಿಲ್ಲಿ ರೀಸನ್ಸ್ಗೆಲ್ಲ ಕೌನ್ಸಿಲಿಂಗ್ ಹೊರಟೋಗುತ್ತೆ. ಆದರೆ ಸುಮ್ಮನೆ ಕಾಲ ಕಳೀತ ನಾನು ಕಾಂಪ್ರಮೈಸ್ ಆಗ್ಲಿಕ್ಕೆ ರೆಡಿ ಇಲ್ಲ, ನನಗೆ ಡೈವರ್ಸ್ ಬೇಕೇ ಬೇಕು, ನಾನು ಯಾಕೆ ಕಾಂಪ್ರಮೈಸ್ ಆಗಬೇಕು ಅವನ ಜೊತೆ, ಅವನು ಇಷ್ಟು ಮಾಡಿದ, ನನ್ನ ಅಪ್ಪ ಅಮ್ಮ ಮುಂದೆ ನಮ್ಮ ಅಪ್ಪ ಅಮ್ಮನ ಅವಮಾನ ಮಾಡಿದ, ಈ ಒಂದು ಕಾರಣಕ್ಕೆ ಎಷ್ಟು ಗಲಾಟೆ, ಎಷ್ಟು ಕೋರ್ಟ್ ಕೇಸಲ್ಲಿ ಎಷ್ಟು ಪೆಂಡಿಂಗುಗಳಿದೆ ನೋಡಿ. ಅದು ಇನ್ನೂ ಆಗ್ತಾ ಇಲ್ಲ. ಲಾಯರ್ಸ್ಗೆ ಒಂದು ಒಳ್ಳೆ ಉಪಾಧಿ ಆಗಿದೆ, ಸೋರ್ಸ್ ಆಫ್ ಇನ್ಕಮ್ ಆಗಿದೆ, ಬೇಗ ಇದು ಮಾಡಲ್ಲ. ಕೊನೆಗೆ ಲಾಯರ್ಸು ಇಬ್ಬರು ಕಡೆ ಲಾಯರ್ಸ್ ಕಾಂಪ್ರಮೈಸ್ ಆಗಿ ಇವ್ರಿಗೇನಾದರೂ ಅನುಗ್ರಹ ಮಾಡಬೇಕೇ ಹೊತ್ತು ಇವರಿಗೆ ಯಾರು ಕೋರ್ಟ್ ಡೈವರ್ಸ್ ಕೊಡಲ್ಲ. ಡಿವೋರ್ಸ್ ಕೊಡಬೇಕಾದ್ರೆ ಒಂದೇ ಕಾಂಪ್ರಮೈಸ್ ಆಗಬೇಕು, ಮ್ಯೂಚುವಲ್ ಅಂತಾರೆ. ಮ್ಯೂಚುವಲ್ ಅಂತಂದರೆ ಏನು, ಹುಡುಗನ ಕೊಡೋರು ಹುಡುಗಿ ಕಡೆಯೋರು ಮ್ಯೂಚುವಲ್ಲಿ ಬರೋಗಿ ಯಾರು ಮಾಡ್ತಾರೆ, ಲಾಯರ್ಸು ನೀವು ಮ್ಯೂಚುವಲ್ ಆಗಬೇಕಷ್ಟೇ. ಲಾಯರ್ ಏನು ಮಾಡ್ತಾನೆ, ನನಗಿಷ್ಟು ಪರ್ಸೆಂಟೇಜ್ ಕೊಡಬೇಕು, ಅವನು ಮುಂಚೆ ಹೇಳ್ಬಿಡ್ತಾನೆ, ನಿಂಗೆ ಇಷ್ಟು ಕಾಂಪನ್ಸೇಷನ್ ಇಷ್ಟು ಕೊಡ್ತೇನೆ, ಇದರಲ್ಲಿ 2% ನನಗೆ, ಆಗ ಮಾಡಿದ್ರೆ ನಿಮಗೆ ದುಡ್ಡು ಬರೋಂಗೆ ಮಾಡ್ತೇನೆ. ಕೊನೆಗೆ ವೈವಾಹಿಕ ಜೀವನ ಎಲ್ಲಿ ಮುಗಿತದೆ, ವ್ಯಾಪಾರದಲ್ಲಿ ಮುಗಿತದೆ, ಸ್ಟಾಕ್ ಮಾರ್ಕೆಟ್ ಆಯಿತು. ಇದು ನಮ್ಮ ಜೀವನ. ಇಲ್ಲಿ ಸಂತೋಷವಾಗಿ ನಾವು ಏನೋ ಭಗವಂತ ಕೊಟ್ಟಿದ್ದಾನೆ ಅದನ್ನು ಜೀವನ ಮಾಡ್ತಾ ಮಕ್ಕಳನ್ನು ಉದ್ಧಾರ ಮಾಡ್ಕೋಬೇಕು ಅಂತಂಬೋದು ಇಬ್ಬರಿಗೂ ಇಲ್ಲ. ಕೊನೆಗೆ ವ್ಯಾಪಾರವಾಗಿ ಮುಗಿತದೆ. ವ್ಯಾಪಾರ ಮುಗಿತದೆ, ಅಲ್ಲಿಗೆ ನಿಲ್ಲಲ್ಲ. ಮತ್ತೆ ಇನ್ನೊಂದು ಸಂಬಂಧಗಳು ನೋಡ್ತಾರೆ, ಮತ್ತೆ ಸಂಬಂಧಗಳು ಹುಡುಕು, ಮತ್ತೆ ಜ್ಯೋತಿಷ್ಯನ ಕನ್ಸಲ್ಟ್ ಮಾಡು, ಮತ್ತೆ ಮದುವೆ ಮಾಡ್ಕೋ, ಕಾಂಪ್ರಮೈಸ್ ಆಗೋದಿಲ್ಲ, ಮತ್ತೆ ಡೈವರ್ಸ್ ತಗೋ. ಜೀವನ ಎಲ್ಲ ಇದೇ ನರಕಪ್ರಾಯವಾಗ್ತದೆ. ಇದು ಒಬ್ಬರ ಮನೆಯಲ್ಲ, ಎಲ್ಲರ ಮನೆಗಿರುವಂಥದ್ದು. ಮೆಜಾರಿಟಿ 60 to 70% ಮನೆಗಳಲ್ಲಿರೋದು ಇದೇ ಕತೆ. ಅದು ಸಿಟಿಗಳಲ್ಲಿ ಎಸ್ಪೆಷಲಿ. ಹಳ್ಳಿಗಳಲ್ಲಿ ಪಾಪ ಯಾರು ಅವ್ರಿಗೆ ದಿನ ಕೂಲಿ, ಆ ತಿಂಗಳು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬರೋ ಸಂಬಳವೇ ಒಂದು 10,000 15,000 ಮನೆ ಬಾಡಿಗೆಗಳು ಕಟ್ಕೊತಾ ಇರ್ತಾರೆ. ಅವ್ರ ಅಡ್ವೊಕೇಟ್ಗಳು ಫೀಸ್ಗಳು ಕಟ್ಟೋಕ್ಕಾಗ್ತದೆ. ಯಾರಿಗೆ ಹೈ ಪ್ಯಾಕೇಜ್ ಇರುತ್ತೆ, ಇಯರ್ಲಿ 12 lakhs ಪ್ಯಾಕೇಜ್, 10 lakhs 9 lakhs ಶುರು ಆಗ್ತದೆ. 9 lakhs 20 lakhsವರೆಗೂ ಯಾರಿಗೆ ಪ್ಯಾಕೇಜ್ ಇದೆ, ಮೆಜಾರಿಟಿ ಅವರೇ ಡೈವರ್ಸ್ ತೊಗೊಳ್ತಾರೆ. ಸಣ್ಣ ಸಣ್ಣ ಇದ್ದವರು ಯಾರು ಡೈವರ್ಸ್ ತೊಗೊಳ್ಳೋದಿಲ್ಲ. ನೀವು ಬೇಕಾದ್ರೆ ನೀವು ಕೇಸ್ ಸ್ಟಡಿ ಮಾಡಿಕೊಳ್ಳಿ. ಹಾಗಾಗಿ ಈ ದೊಡ್ಡ ದೊಡ್ಡ ಓದುಗಳು ಓದಿ ದೊಡ್ಡ ದೊಡ್ಡ ಉದ್ಯೋಗಗಳ ಮಾಡ್ತಾ ಇರ್ತಾರೆ ಏನಿದೆ, ಅವರು ತುಂಬ ಕೇರ್ಫುಲ್ ಆಗಿರಬೇಕು. ಕೇರ್ಫುಲ್ ಆಗದೇ ಇದ್ದರೆ ಮದುವೆ ಎಷ್ಟು ಸಂತೋಷವಾಗಿ ಮುಗಿಯುತ್ತೋ ಅದರಷ್ಟಕ್ಕೆ 10ರಷ್ಟು ಜಾಸ್ತಿ ದುಃಖವಾಗಿ ಕೋರ್ಟಲ್ಲಿ ಬಿಡಿಸ್ಕೊಳ್ಬೇಕಾಗ್ತದೆ. ಮನುಷ್ಯನ ಮೇಲೆ ನಂಬಿಕೆ ಹೊಟ್ಟೋಗುತ್ತೆ. ಒಬ್ಬ ಹೆಂಡತಿ ಮೇಲೆ ಹುಡುಗ ಫಾಲ್ಸ್ ಅಲಿಗೇಷನ್ ಹಾಕಿ, ಹುಡುಗನ ಮೇಲೆ ಹುಡುಗಿ ಫಾಲ್ಸ್ ಅಲಿಗೇಷನ್ ಹಾಕಿದರೆ
ನೆಕ್ಸ್ಟ್ ಡೈವರ್ಸ್ ಆಗಿ ಇನ್ನೊಂದು ಹುಡುಗಿಯನ್ನು ಮಾಡಿಕೊಂಡ್ರೆ ಸಣ್ಣ ಪುಟ್ಟ ಗಲಾಟೆ ಬಂದರೆ ಇವಳು ಕೂಡ ಹಿಂಗೆ, ಈ ಹೆಂಗಸನ್ನೇ ನಂಬಬಾರದು ಅಂತ ಅವನು, ಈ ಗಂಡಸನ್ನೇ ನಂಬಬಾರದು ಅಂತ ಇವರು, ಇಡೀ ಅವ್ರ ಸಮಾಜಕ್ಕೆ ಒಂದು ಬ್ಯಾಡ್ ಮೆಸೇಜನ್ನು ಕೊಡ್ತಾರೆ. ಅದರಿಂದ ನಾವು ಹಾಳಾದೇವೆ, ನಮ್ಮ ನೆಕ್ಸ್ಟ್ ಜನ್ರೇಷನ್ ಕೂಡ ಹಾಳಾಗಲಿ ಅಂತ ಒಂದು ಮೆಸೇಜನ್ನು ನಾವು ಕೊಡ್ತೇವೆ. ಇದು ತುಂಬ ದುರಂತ. ಇದು ಗೃಹಸ್ಥಾಶ್ರಮ ಧರ್ಮಕ್ಕೆ ವಿಪರೀತವಾಗಿ ನಡೆಯುವಂಥದ್ದು. ಈಗ ಆದರೆ ಇಲ್ಲಿಗೆ ಸುಮ್ಮನೆ ಆಗುತ್ತಾ? ಆಗಲ್ಲ. ಬರೋ ಜನ್ಮದಲ್ಲಿ ಹುಟ್ಟಿ ಬಂದರೆ ಇಷ್ಟೆಲ್ಲ ಕೋರ್ಟ್ಗಳು ಅಲ್ಲಿ ಇಲ್ಲಿ ಎಳೆದಾದೆಲ್ಲ ಆಯಿತು. ಬರೋ ಜನ್ಮದಲ್ಲಿ ಹುಟ್ಟಿ ಬಂದರೆ ಏನಾಗ್ತದೆ? ಸಪ್ತಮಾಧಿಪತಿ ನೀಚ, ಕಳತ್ರಕಾರಕ ನೀಚ. ಯಾಕೆಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲಲ್ಲ. ಯಾಕೆಂದರೆ ಕಳತ್ರಕಾರಕ ಯಾವ ನೀಚ ಆಗ್ತಾನೆ? ಶುಕ್ರ ಏನು ಪಾಪ ಅವನಿಗೇನು ಕೆಲಸ ಇಲ್ಲಾರ್ದೆ ಒಂದು ಜಾತಕದಲ್ಲಿ ಬಂದು ನೀಚ ಆಗ್ತಾನೆ. ಶುಕ್ರ ಆ ನೀಚ ಸ್ಥಾನ ಅಂತಂಬೋದು ಹಿಂದಿನ ಜನ್ಮದಲ್ಲಿ ಇವನು ಮಾಡಿದಂಥ ಪುಣ್ಯ ಪಾಪವನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಿಮಗೆ ಒಂದು ಪ್ರೋಗ್ರೆಸ್ ಕಾರ್ಡಲ್ಲಿ ಒಂದು ಡಿಜಿಟ್ಸ್ 100ಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಅಂತಂದರೆ ಆ ಡಿಜಿಟ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ನಿಮ್ಮ ಎಫಿಷಿಯನ್ಸಿನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಈ ಗ್ರಹಗಳು ಏನು ರೆಪ್ರೆಸೆಂಟ್ ಮಾಡುತ್ತೆ? ಆ ಗ್ರಹಗಳನ್ನ ಶಾಂತಿ ಮಾಡಿಸ್ಲಿಕ್ಕೆ ಹೋಗ್ತಾರೆ ಭಾಳ ಜನ. ಈ ಗ್ರಹವನ್ನು ಬಲವಾಗಿ ಮಾಡಬೇಕು, ಈ ಗ್ರಹಕ್ಕೆ ಶಾಂತಿ ತಗೊಳ್ಬೇಕಾದ್ರೆ ನಾವು ಪಾಪ ಮಾಡಲಾರ್ದೆ ಅಥವಾ ಪಾಪವನ್ನು ಅರ್ಥ ಮಾಡಿಕೊಂಡು ಗ್ರಹಗಳ ಶಾಂತಿಯನ್ನು ಮಾಡ್ಸಕ್ಕೆ ಹೋಗ್ತಾರೆ. ಇದು ದೊಡ್ಡ ಮೂರ್ಖತ್ವದ ಕೆಲಸ. ಆದರೂ ಕಿಂಡರ್ ಗಾರ್ಡನ್ ಲೆವೆಲ್ ಬೇರೆ ನಮ್ಮ ಏನೂ ಇರಲ್ಲ ಅವರಿಗೆ ಕೌನ್ಸಲಿಂಗ್ ಮಾಡಲಿಕ್ಕೆ ಅಂತೇಳಿ ಭಗವಂತನ ಮೇಲೆ ಎಸ್ಕಲೇಟ್ ಮಾಡೋ ವಿಚಾರದಲ್ಲಿ ಶಾಂತಿ ಹೋಮಗಳನ್ನು ಹೇಳುತ್ತೇವೆ. ಬಟ್ ಅದು ಶಾಶ್ವತವಾದಂಥ ಪರಿಷ್ಕಾರ ಅಲ್ಲ. ಫಸ್ಟ್ ಏಡ್ ಇದ್ದಂಗೆ ಅಷ್ಟೇ. ಹೋಮಗಳು ಏನಾದರೂ ಮಾಡಿ ಅದು ಫಸ್ಟ್ ಏಡ್ ಇದ್ದಂಗೆ, ದಟ್ ಈಸ್ ನಾಟ್ ಎ ಡೈರೆಕ್ಟ್ ಸೊಲ್ಯೂಷನ್. ಡೈರೆಕ್ಟ್ ಸೊಲ್ಯೂಷನ್ ಏನು? ನೀವೇ ಚೇಂಜ್ ಆಗಬೇಕು. ಸೊ ಹಾಗಾಗಿ ಒಂದು ಶುಕ್ರ ಆಗಲಿ, ನಾವಿಲ್ಲಿ ಹೇಳಿದ್ದೇವೆ ಮೇಜರ್ ರೂಲ್ಸಲ್ಲಿ. ಮೇಜರ್ ರೂಲ್ಸ್ ಏನು ಹೇಳುತ್ತೆ? ಈಗ ಸಪ್ತಮಾಧಿಪತಿ ನೀಚ ಆದ್ರೆ ಅಥವಾ ಅಸ್ತಂಗತ ಆಗಿದ್ದಾನೆ, ಅರ್ಥ ಏನು? ಸಪ್ತಮಾಧಿಪತಿ ಏನು ರೆಪ್ರೆಸೆಂಟ್ ಮಾಡ್ತಾನೆ? ಪೂರ್ವ ಜನ್ಮದ ಪುಣ್ಯವನ್ನು ರೆಪ್ರೆಸೆಂಟ್ ಮಾಡ್ತಾನೆ. ಅಂದರೆ ಹಿಂದಿನ ಜನ್ಮದಲ್ಲಿ ಅಥವಾ ಜನ್ಮಗಳಲ್ಲಿ ವೈವಾಹಿಕ ಜೀವನದಲ್ಲಿ ರೋಲ್ ನಾನು ಕರೆಕ್ಟಾಗಿ ಪ್ಲೇ ಮಾಡಿದ್ದರೆ, ನನ್ನ ರೋಲ್ ನಾನು ಗಂಡ ಅಂತಂಬೋ ರೋಲ್ ಆಗಲಿ ಹೆಂಡತಿ ಅಂತಂಬೋ ರೋಲ್ ಆಗಲಿ ನಾನು ಕರೆಕ್ಟಾಗಿ ಪ್ಲೇ ಮಾಡಿದ್ದರೆ, ಗಂಡನಾಗಿ ಹೀಗಿರಬೇಕು, ಹೆಂಡತಿಗೆ ಹೆಚ್ಚು ತೊಂದರೆ ಕೊಡಬಾರ್ದು, ಅರ್ಥ ಮಾಡಿಕೊಳ್ಳಬೇಕು, ಅಥವಾ ಗಂಡನೇ ಅರ್ಥ ಮಾಡಿಕೊಳ್ಳಬೇಕು, ತೊಂದರೆ ಕೊಡಬಾರ್ದು, ಮಕ್ಕಳನ್ನು ಚೆನ್ನಾಗಿ ನೋಡಬೇಕು, ತಂದೆಯಾಗಿ ನನ್ನ ಕರ್ತವ್ಯ ಏನು, ಹೆಂಡತಿಯಾಗಿ ನನ್ನ ಕರ್ತವ್ಯ ಏನು, ಗಂಡನಾಗಿ ನನ್ನ ಕರ್ತವ್ಯ ಏನು, ಹೆಂಡತಿಯಾಗಿ ನನ್ನ ಕರ್ತವ್ಯ, ಇದೆಲ್ಲ ನೋಡಿಕೊಂಡ್ರೆ ಯಾರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಜೀವನ ಮಾಡ್ತಾರೆ ಅವರಿಗೆ ಜನ್ಮಾಂತರದಲ್ಲಿ ಸಪ್ತಮಾಧಿಪತಿ ಬಲಿಷ್ಠನಾಗಿರ್ತಾನೆ. ಈ ಜನ್ಮದಲ್ಲಿ ಯಾರು ನಾವು ಕಾಂಪ್ರಮೈಸ್ ಆಗಲ್ಲ, ನಾನು ಯಾಕೆ ಆಗಬೇಕು ಅಂತಿದ್ದಾರಲ್ಲ, ಜಸ್ಟ್ ಅಡ್ಜಸ್ಟ್ ಮಾಡಿಕೊಂಡು ಗೃಹಸ್ಥ ಧರ್ಮವನ್ನು ನಾನು ಫಾಲೋ ಹೋಗಬೇಕು, ನನ್ನ ರೋಲ್ ನಾನು ಪ್ಲೇ ಮಾಡ್ತಾ ಇದ್ದೀನಿ ಅಂತ ಜೀವನ ಮಾಡಿ ಬರೋ ಜನ್ಮದಲ್ಲಿ ಸಪ್ತಮಾಧಿಪತಿ ತುಂಬ ಒಳ್ಳೆಯ ಪೊಸಿಷನ್ ಆಗಿದ್ದು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥ ಹೆಂಡತಿ ಬರ್ತಾಳೆ. ಇಲ್ಲ ನಾವು ಇನ್ನೂ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇಲ್ಲ ಅಂತ ಇನ್ನೂ ಗೋಜಲು ಮಾಡಿಕೊಂಡು ಹರಾಸ್ಮೆಂಟ್ ಮಾಡಿ ಕೋರ್ಟಿಗೆ ಎಳೆದು ಗೋಜಲು ಮಾಡಿದರೆ ಬರೋ ಜನ್ಮದಲ್ಲಿ ಈ ಜನ್ಮದಲ್ಲಿ ಜಾತಕದಲ್ಲಿ ಸಪ್ತಮಾಧಿಪತಿ ಎಲ್ಲೋ 3ನೇ ಮನೆಗೋ 6ನೇ ಮನೆಗೋ ಇರ್ತಾನೆ. ಬರೋ ಜನ್ಮದಲ್ಲಿ ಇನ್ನಿಷ್ಟು ಹಾಳಾಗಿ ಹೋಗಿರುತ್ತೆ. ಶುಕ್ರ ನೀಚಾಸ್ತ ಯಾವಾಗ ಆಗ್ತಾನೆ? ಜನ್ಮಾಂತರದಲ್ಲಿ ದಾಂಪತ್ಯ ಸುಖಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಪುಣ್ಯ ಇದ್ದರೆ, ಹೆಂಡತಿಯನ್ನು ಗಂಡ ಆಗಲಿ ಗಂಡ ಹೆಂಡತಿಯನ್ನಾಗಲಿ ಅನ್ಯೋನ್ಯವಾಗಿ ಈ ಸೆಕ್ಷುವಲ್ ಆ್ಯಕ್ಟಿವಿಟಿ ವಿಚಾರಕ್ಕೆ ಸಂಬಂಧಪಟ್ಟು ಇಬ್ಬರು ಅನ್ಯೋನ್ಯವಾಗಿದ್ದರೆ ಬರೋ ಜನ್ಮದಲ್ಲಿ ನಮಗೆ ಈ ಜನ್ಮದಲ್ಲಿ ಏನಾಗ್ತದೆ? ಶುಕ್ರ ಅನುಕೂಲವಾಗಿರ್ತಾನೆ. ಇಲ್ಲ ಅಲ್ಲಿ ತುಂಬ ಹೆಂಡತಿಯನ್ನು ತುಂಬ ಗೋಳಾಡಿಸಿದ್ವಿ, ಗಂಡನ ತುಂಬ ಗೋಳಾಡಿಸಿದ್ವಿ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇಟ್ಕೊಂಡಿವಿ ಅಂದರೆ ಈ ಜನ್ಮದಲ್ಲಿ ಶುಕ್ರ ವೀಕ್ ಆಗೋದು, ನೀಚ ಆಗೋದು, ಅಸ್ತಂಗತ ಆಗೋದು ಆಗಿರ್ತಾನೆ. ಅದರಿಂದ ಏನಾಗ್ತದೆ? ಮಾನಸಿಕವಾದ ವೇದನೆ, ದಾಂಪತ್ಯ ಜೀವನದಲ್ಲಿ ವೇದನೆ, ಅಂಡರ್ಸ್ಟ್ಯಾಂಡಿಂಗ್ ಲೋಪ. ಎಲ್ಲರೂ ನನ್ನ ಗಂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ. ದಿಟ್ ಇಸ್ ಕ್ವೈಟ್ ರಾಂಗ್ ಸ್ಟೇಟ್ಮೆಂಟ್. ಯಾರಿಗೆ ದಾಂಪತ್ಯ ಜೀವನ ಸರಿ ಇರೋದಿಲ್ಲವೋ ಅವರಿಗೆ ಬರೋ ಫಸ್ಟ್ ಸ್ಟೇಟ್ಮೆಂಟೇ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ. ಅದು ಚೆನ್ನಾಗಿದ್ದರೆ ಎಷ್ಟೇ ಮಿಸ್ಟೇಕ್ಸ್ ಮಾಡಿದರೂ ಕೂಡ, ಅಷ್ಟೇ ಯಾಕೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಗ ತಪ್ಪು ಮಾಡಿದರೂ ಕೂಡ ಕೋರ್ಟಲ್ಲಿ ನಾವು ತಪ್ಪು ಮಾಡಿದೆ ಅಂತ ಹೇಳ್ತೀವ? ಹೇಳೋದಿಲ್ಲ. ನನ್ನ ಮಿತ್ರ ಎಷ್ಟು ಮಿಸ್ಟೇಕ್ ಮಾಡಿದ್ರು ಕೂಡ ಅವನು ನನ್ನ ಮಿತ್ರ, ಹಾಗಾಗಿ ಮಿಸ್ಟೇಕ್ ಅದಕೊಂಡು ಮಿಸ್ಟೇಕ್ ಅಲ್ಲ ಅಂತ ಹೇಳ್ತೇವೆ. ನನ್ನ ಹೆಂಡತಿ ನನ್ನ ಗಂಡ ಅಂತ ಅಂದ ಮೇಲೆ ಮಿಸ್ಟೇಕ್ ಆದರೂ ಕೂಡ ಮಿಸ್ಟೇಕ್ ಅಲ್ಲ ಅಂತ ಬರಬೇಕಲ್ವ? ಅಲ್ಲಿ ಯಾಕೆ ಮಿಸ್ಟೇಕ್ ಬರುತ್ತೆ? ಮಿಸ್ಟೇಕ್ ಎದ್ದು ಯಾಕೆ ಕಾಣುತ್ತೆ ಅಂತಂದರೆ, ನಾವು ಪ್ರೀತಿ ಮಾಡೋದು ಹೆಂಡತಿಯನ್ನು ಅಥವಾ ಗಂಡನ್ನಲ್ಲ, ನಮ್ಮ ಸುಖವನ್ನು. ಅವರಿಂದ ನಮಗೇನು ಸುಖ ಬರುತ್ತೆ? ನವಾರೇ ಪತ್ಯು ಕಾಮಾಯ ಪತಿಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಪತಿಪ್ರಿಯಂ ಭವತಿ, ನವಾರೇ ಜಾಯಾಯ ಕಾಮಾಯ ಜಾಯಃ ಪ್ರಿಯ ಭವತಿ ಆತ್ಮನಸ್ತು ಕಾಮಾಯ ಜಾಯಃ ಪ್ರಿಯ ಭವತಿ. ಅವರಿಂದ ನಮಗೆ ಬೆನಿಫಿಟ್ ಏನು ಸುಖ ಬರ್ತಾ ಇದೆ, ನಮಗೆ ನಮ್ಮ ಮನಸ್ಸಿಗೆ ತಕ್ಕಂತೆ ಅವರು ನಡೆದುಕೊಳ್ತಾ ಇದ್ದಾರೆ,
ಆ ಸುಖವನ್ನು ನಾವು ಪ್ರೀತಿ ಮಾಡ್ತೇವೆ ಹೊತ್ತು ಆಪೋಸಿಟ್ ಕ್ಯಾರೆಕ್ಟರ್ನಲ್ಲ. ನನಗೆ ಸುಖ ಕೊಟ್ಟಷ್ಟವರೆಗೂ ಆಕೆ ನನ್ನವಳು, ನನಗೆ ಸುಖ ಯಾವಾಗ ಸ್ಟಾಪ್ ಆಯಿತೋ ನನ್ನ ವಿರುದ್ಧವಾಗಿ ನಡ್ಕೊಳ್ತಾರೋ ಆಕೆನೇ ಶತ್ರು. ಒಬ್ಬ ತಂದೆ ಮಗನ್ನ ಪ್ರೀತಿ ಮಾಡಿದಂಗೆ, ಒಬ್ಬ ಗುರುಗಳು ಶಿಷ್ಯನನ್ನು ಪ್ರೀತಿ ಮಾಡಿದಂಗೆ, ಒಬ್ಬ ಸ್ನೇಹಿತ ತನ್ನ ಮಿತ್ರನ ಪ್ರೀತಿ ಮಾಡಿದಂಗೆ ಗಂಡ ಹೆಂಡತಿಯರ ಮಧ್ಯೆ ಪ್ರೀತಿ ಇರುವುದಿಲ್ಲ. ಯಾವಾಗ ಇಲ್ಲೋದಿಲ್ವೋ ಅವತ್ತೇ ಬರುತ್ತೆ ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ, ಎಷ್ಟಂತ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಬಲವಂತವಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ರು, ಹೇಸಿಗೆ ಕೋರ್ಟಿಗೆ ಹೋಗಬೇಕು ಅಂತ. ಇವತ್ತು ಹೇಸಿಗೆ ಇಲ್ಲ, ಯಾಕೆಂದರೆ ಎಥಿಕ್ಸ್ ಇಲ್ಲ, ಏನೂ ಇಲ್ಲ. ಈಸಿಯಾಗಿ ಹುಡುಗಿಯರೇ ಕೋರ್ಟಿಗೆ ಹೋಗಿ ಬಂದುಬಿಡ್ತಾ ಇದ್ದಾರೆ. ಅಮೆರಿಕ ಹೋಗಿ ಬರೋದು ಕಷ್ಟವ, ಇನ್ನು ಕೋರ್ಟಿಗೆ ಹೋಗೋದು ಕಷ್ಟವ? ಯಾವುದೂ ಕಷ್ಟ ಇಲ್ಲ ಇವತ್ತಿನ ದಿನ. ನಾವು ಫಸ್ಟ್ ಇದ್ದೇವೆ ಅಂತಂತಾರೆ. ಪ್ರಾಬ್ಲಮ್ ಎರಡು ಕಡೆಯಿಂದ ಇದೆ. ಸೊ ಹಾಗಾಗಿ ಸುಮ್ಮನೆ ಏನೋ ಪ್ರಾಬ್ಲಮ್ ಆಯಿತು ಅಂತ ಅಂದೋದಿಲ್ಲ. ಇದು ಬರೋ ಜನ್ಮಕ್ಕೂ ಕೂಡ ರಿಪೀಟ್ ಆಗದೆ ನೋಡಿಕೊಳ್ಳಬೇಕು. ಹಿಂದಿನ ಜನ್ಮ ಏನೋ ಆಯಿತು, ಮಿಸ್ಟೇಕ್ ಮಾಡಿದ್ವಿ, ತಿದ್ದುಕೊಳ್ಳೋಣ. ಆದರೆ ಬರೋ ಜನ್ಮಕ್ಕೂ ಕೂಡ ಕ್ಯಾರಿ ಫಾರ್ವರ್ಡ್ ಮಾಡೋಂಗೆ ಮಾಡ್ಕೋಬಾರ್ದು. ಸೊ ಏನೋ ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದೇನೆ, ಈ ಜನ್ಮದಲ್ಲಿ ದುಷ್ಟ ಸ್ಥಾನದಲ್ಲಿ ಪಾಪಗ್ರಹಿ ಒಂದು ಕಳತ್ರಕಾರಕ ಸಪ್ತಮಾಧಿಪತಿ ಇದ್ದಾರೆ, ಆಗಲಿ ಅನುಭವಿಸ್ತೇನೆ, ಕಷ್ಟ ಏನೋ ಅನುಭವಿಸ್ತಾ ಇದ್ದೇನೆ, ಆದರೆ ನನ್ನ ರೋಲನ್ನು ಕರೆಕ್ಟಾಗಿ ಪ್ಲೇ ಮಾಡ್ತೇನೆ ಅಂತ ಯಾರು ಅಂದುಕೊಳ್ತಾರೆ, ನೆಕ್ಸ್ಟ್ ಬರ್ತಿಗಾದರೂ ಸಪ್ತಮಾಧಿಪತಿ ಕಳತ್ರಕಾರಕ ಒಳ್ಳೆ ಪೊಸಿಷನಾಗಿರ್ತಾರೆ. ಇಲ್ಲ, ಇದೇ ರಿಪೀಟ್ ಆಗುತ್ತೆ. ಇವಾಗ ಭಾರತದಲ್ಲಿ ಹುಟ್ಟಿದ್ವಿ, ನೆಕ್ಸ್ಟ್ ಟೈಮ್ ಇವಾಗ ಒಂದು ಡೈವರ್ಸ್ ತೊಗೊಂಡ್ವಿ, ನೆಕ್ಸ್ಟ್ ಟೈಮ್ ಅಮೆರಿಕಾದಲ್ಲಿ ಹುಟ್ಟಿದರೆ ಸಾಯೋ ತನಕ ಡೈವರ್ಸ್ ತೊಗೊಳ್ತಾ ಇರ್ಬೋದು. 1, 3, 4, 5 ಅಲ್ಲಿ ಅಫೇರ್ಸು ತಪ್ಪಿಲ್ಲ. ಯಾರ ಜೊತೆಯಾದರೂ ಇರ್ಬೋದು, ಯಾರು ಏನಾದರೂ ಕೊಡ್ಬೋದು, ಏನಾದರೂ ಮಾಡ್ಬೋದು, ಏನನ್ನ ತಿನ್ಬೋದು, ಈ ಥರ ಆಗ್ತದೆ. ಅಂಥ ಕಡೆ ಹೋಗ್ಬಿಡ್ತೀವಿ. ಅವಾಗೇನಾಗುತ್ತೆ, ಡ್ಯಾಮೇಜ್ ಇನ್ನೂ ಜಾಸ್ತಿ ಆಗ್ತದೆ. ಭಾರತದ ಕಾಲ ಪರಿಸ್ಥಿತಿ ಪ್ರಕಾರವೇ ಇಷ್ಟು ಡ್ಯಾಮೇಜ್ ಇದ್ದರೆ ಅಮೆರಿಕ ಕಾಲ ಪರಿಸ್ಥಿತಿ ಪ್ರಕಾರ ಹೇಗಿರುತ್ತೆ ನಾವು ಊಹಿಸಲಿಕ್ಕೆ, ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ. ಆಗಲಿ ಅಲ್ಲಿರೋರಿಗೆ ಅದೆಲ್ಲ ಗೊತ್ತಿರುತ್ತೆ. ವಿದೇಶಗಳಿರೋರೆಲ್ಲ ಹಿಂದೂ ವೈವಾಹಿಕ ವ್ಯವಸ್ಥೆ ಎಷ್ಟು ಕೊಂಡಾಡ್ತಿದ್ದಾರೆ ಅಂದರೆ ಕಾರಣ ಏನು? ಎಥಿಕ್ಸ್. ಸೊ ಅದಕ್ಕೆ ಕೇವಲ ಜಾತಕಗಳನ್ನು ನೋಡಿಕೊಂಡು ಹುಡುಗ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುವುದು ವಿಚಾರದ ಒಂದೇ ಅಲ್ಲ. ನಮ್ಮ ಜೀವನ ನಾವು ಕರೆಕ್ಟಾಗಿ ಮಾಡಬೇಕಾದ್ರೂ ಕೂಡ ನಾವು ಜಾತಕವನ್ನು ಇಲ್ಲದಿದ್ದರೆ ಏನಾಗ್ತದೆ, ನಮ್ಮಿಂದ ವೈವಾಹಿಕ ಜೀವನದಲ್ಲಿ ತೊಂದರೆ ಆಯ್ತು ಅಂದ್ಕೊಳ್ಳಿ, ನಮಗೆ ಈ ಪಾಪವನ್ನೆಲ್ಲ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಬರೋ ಜನ್ಮದ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಮತ್ತೆ ಇದೇ ಗ್ರಹಗಳೇ ರೆಪ್ರೆಸೆಂಟ್ ಮಾಡುತ್ತೆ. ಗ್ರಹಗಳು ರೆಪ್ರೆಸೆಂಟ್ ಮಾಡೋದು ನಮ್ಮ ಪುಣ್ಯ ಪಾಪವನ್ನು. ಇದನ್ನು ಮಾತ್ರ ತಲೆಗಿಟ್ಟುಕೊಳ್ಳಿ. ಗ್ರಹಗಳಿಗೆ ಶಾಂತಿ ಮಾಡೋಕ್ಕಲ್ಲ, ನಾವು ಶಾಂತಿಯನ್ನು ತಗೊಳ್ಬೇಕು. ಸಮಸ್ತ ಶಾಂತಿಗಳು ಮನಃಶಾಂತಿಗಾಗಿಯೇ. ಮನಃಶಾಂತಿ ಇಲ್ಲದ ದಿನ ನಾವು ಹೊರಗಿನ ಶಾಂತಿ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಆಯುಷ್ ಹೋಮ ಅಂತ ಮಾಡ್ತೇವೆ. ಯಾಕೆ? ಆಯುರ್ವೃದ್ಧಿಗೋಸ್ಕರ. ಆಯುರ್ವೃದ್ಧಿ ಯಾಕೆ ಅಂತಂದರೆ, ನಾವು 60 ವರ್ಷ ಆದಮೇಲೆ ಮನಸ್ಸು ನೆಮ್ಮದಿ ಬೇಕು, ಭಗವಂತನ ಕಡೆ ತಿರುಗಬೇಕು. ಅದಕ್ಕೋಸ್ಕರ ಆಯುಷ್ ಶಾಂತಿ ಮಾಡಿಸ್ಕೊಡ್ತೀವಿ. ಮನಸ್ಸು ಯಾವಾಗ ಚಿಂತನೆ ಟೆನ್ಷನ್ ಕಡಿಮೆ ಆಯಿತು, ಆರೋಗ್ಯ ಸೆಟ್ ಆಗ್ತದೆ. ಅಷ್ಟೇ ಆಗಲಿ, ಆಯುಷ್ ಹೋಮ ಮಾಡಿದಷ್ಟು ಮಾತ್ರಕ್ಕೆ ಇಮಿಡಿಯೇಟ್ಲಿ ಭಗವಂತ ಇವನ ಜಾತಕವನ್ನು ಚೇಂಜ್ ಮಾಡಿ ಇವನಿಗೆ ನನಗೆ ಹೋಮ ಮಾಡಿದ್ದಾನೆ, ಆದ ಕಾರಣ ಇವನಿಗೆ ಷಷ್ಠಾಧಿಪತಿ ದಶೆ ಸ್ವಲ್ಪ ಕಡಿಮೆ ಬರಲಿ, ಇವ್ರಿಗೇನು ಎಫೆಕ್ಟ್ ಇಲ್ಲಂಗೆ ಮಾಡಲಿ ಅಂತ ಭಗವಂತ ರೂಲ್ಸ್ ಬ್ರೇಕ್ ಮಾಡಲ್ಲ. ಸೊ ತುಂಬ ಎಚ್ಚರಿಕವಾಗಿ ಈ ತತ್ವವನ್ನು ಅರ್ಥ ಮಾಡಿ. ಯಾವುದು ಏನು ಶಾಂತಿ ಹೋಮಗಳು ಮಾಡದಿದ್ರು ನಾನು ಪರ್ಫೆಕ್ಟಾಗಿ ನನ್ನ ಡ್ಯೂಟಿ ಮಾಡ್ತಾ ಇದ್ದೀನಿ. ಒಬ್ಬ ಸ್ಟೂಡೆಂಟಾಗಿ ನನ್ನ ಡ್ಯೂಟಿ ಮಾಡಿದರೆ ವಿದ್ಯಾಸ್ಥಾನ ಬಲವಾಗಿರುತ್ತೆ. ಎಥಿಕ್ಸ್, ನನ್ನ ಉದ್ಯೋಗ, ನನ್ನ ವ್ಯಾಪಾರ ನಾನು ಕರೆಕ್ಟಾಗಿ ಮಾಡಿದರೆ ನನ್ನ ದಶಮ ಸ್ಥಾನ ಬಲವಾಗಿರುತ್ತೆ. ನನ್ನ ಹೆಂಡತಿ ಅಥವಾ ಗಂಡನ ಜೊತೆ ಸರಿಯಾಗಿ ನಡೆದುಕೊಂಡ್ರೆ ಸಪ್ತಮ ಸ್ಥಾನ ಬಲವಾಗಿರುತ್ತೆ. ನನ್ನ ಮಕ್ಕಳನ್ನು ಹೇಗೆ ಟ್ರೀಟ್ ಮಾಡಬೇಕು ಹಾಗೆ ಮಾಡಿದ್ರೆ ಪಂಚಮ ಸ್ಥಾನ ಬಲವಾಗಿರುತ್ತೆ. ಎಲ್ಲರೂ ಬೇಕಾದದೇ ಅಲ್ವಾ? ಜ್ಯೋತಿಷ್ಯರು ತಗೊಳ್ತೇವೆ, ನನ್ನ ಜಾತಕದಲ್ಲಿ ಇದು ಯಾವುದಕ್ಕೆ ಬಲಹೀನವಾಗಿದೆ, ನಾನು ಈ ಟೈಮಲ್ಲೇ ಯಾಕೆ ಹುಟ್ಟಿದೆ, ಈ ಗ್ರಹ ನನಗೆ ಯಾಕೆ ಹಿಂಗಿದೆ, ಅದನ್ನು 20 ಸಲ ಬೇರೆ ಬೇರೆ ಸಾಫ್ಟ್ವೇರ್ಸಲ್ಲಿ ಹಾಕ್ಕೊಂಡು ನೋಡ್ತಿರ್ತಾರೆ ಏನಾದರೂ ಬದಲಾಗ್ತದೆ ಅಂತ. ಹಣೆ ಬರ ಬದಲಾಗಲ್ಲ, ಉಂಗುರಗಳು ಹಾಕ್ಕೊಂಡ್ರೂ ಬದಲಾಗಲ್ಲ, ಎಷ್ಟು ಸಾಫ್ಟ್ವೇರ್ಗಳಲ್ಲಿ ಬೇರೆ ಬೇರೆ ಜಾತಕಗಳನ್ನ ಹಾಕಿಸಿದ್ರೂ ಬದಲಾಗಲ್ಲ. ವಿಚಿತ್ರ ಏನಂದರೆ, ವೈವಾಹಿಕ ಜೀವನದಲ್ಲಿ ಜಾತಕ ಕೊಡೋ ಕಾಲಕ್ಕೆ ಸ್ವಲ್ಪ ಹೊತ್ತು ಜನತ್ರ ಹೋಗಿ ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ರಿ, ಸ್ವಲ್ಪ ಜಾತಕ ಚೇಂಜ್ ಮಾಡಿಕೊಡ್ರಿ ಅಂತ ಕೇಳ್ತಾರೆ. ಇದು ನಾವು ವಿದ್ಯಾವಂತರಾಗಿ ಎಲ್ಲಿ ಹೋಗ್ತಾ ಇದ್ದೇವೋ ನಮಗೆ ಗೊತ್ತಾಗ್ತದೆ. ಈ ಥರದ ಸಮಸ್ಯೆಗಳಿದೆ. ಇದು ಕೇವಲ ಜಾತಕವನ್ನು ನೋಡಿ ಈ ವಿಷಯನ ತಿಳಿದುಕೊಂಡ್ರೆ ಸಾಲದು, ತತ್ವವನ್ನು ಅರಿಬೇಕು. ಆವಾಗ ಏನಾಗ್ತದೆ, ಇದಕ್ಕೆ ಶಾಶ್ವತವಾದ ಪರಿಷ್ಕಾರ ಸಿಗುತ್ತೆ. ಇಲ್ಲದ್ರೆ ಟೆಂಪ್ರರಿಯಾಗಿ ಫಸ್ಟ್ ಏಡ್ ಇದ್ದಂಗೆ ಮಾಡೋದು ಕರೆಕ್ಟ್ ಅಲ್ಲ. ಫಸ್ಟ್ ಏಡ್ ಅಂದರೆ ಏನು ಸಮಸ್ಯೆ ಬಂದರೆ ಏನೋ ಪೂಜೆ ಮಾಡೋದು, ಹೋಮ ಮಾಡೋದು, ಶುಕ್ರ ವೀಕ್ ಆಗಿದ್ದಾನೆ ಸ್ವಯಂವರ ಪಾರ್ವತಿ ಹೋಮ ಮಾಡೋಣ, ಇದೆಲ್ಲ ಕೂಡ ಏನು ಟೆಂಪ್ರರಿ ಫಸ್ಟ್ ಏಡ್ ಇದ್ದಂಗೆ. ದಟ್ ಈಸ್ ನಾಟ್ ಎ ಡೈರೆಕ್ಟ್ ಸೊಲ್ಯೂಷನ್. ಇದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಇದು ಇವತ್ತಿನ ಪಾಠ. ಇದಕ್ಕೆ ಇನ್ನೂ ಮುಖ್ಯವಾಗಿರುವಂಥ ವೈವಾಹಿಕ ಜೀವನಕ್ಕೆ ಅತಿ ಮುಖ್ಯವಾಗಿರುವಂಥದ್ದು ಯಾವುದಾದ್ರು ಮುಹೂರ್ತ.
ಆ ಮುಹೂರ್ತ ವಿಚಾರ ಎಲ್ಲದಕ್ಕಿಂತಲೂ ತುಂಬ ಬೇಕಾದ್ದು. ವೈವಾಹಿಕ ಜೀವನದಲ್ಲಿ ಜಾಸ್ತಿ ಬದಲಾವಣೆ ಮಾಡೋಕ್ಕಾಗಲ್ಲ, ಆದರೆ ಮುಹೂರ್ತದಲ್ಲಿ ಬದಲಾವಣೆ ಮಾಡ್ಬೋದು. ಸಮಸ್ಯೆಗಳು ಇಂಡಿಕೇಟ್ ಮಾಡ್ತಾ ಇದ್ರೆ ಆ ಸಮಸ್ಯೆಗಳನ್ನು ಹೇಗೆ ಓವರ್ಕಮ್ ಮಾಡಬೇಕು ಅಂತಂಬೋದು ಮುಹೂರ್ತ ಟಾಪಿಕಲ್ಲಿ ಬರುತ್ತೆ. ಹಾಗಾಗಿ ಇದಕ್ಕೆ ಅನುಬಂಧವಾಗಿ ನೆಕ್ಸ್ಟ್ ಕ್ಲಾಸಿಂದ ಮುಹೂರ್ತ ಅಂತಂಬೋದು ಶುರುವಾಗ್ತದೆ. ದಯವಿಟ್ಟು ಮುಹೂರ್ತ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಇರಿ. ಎಷ್ಟೋ ಕ್ವಶನ್ಸ್ ಬರುತ್ತೆ, ಅಲ್ಲಿ ನಮಗೆ ಒಂದು ಅವಕಾಶ ಮಾಡಿಫೈ ಮಾಡಲಿಕ್ಕೆ ಒಂದು ಅವಕಾಶ, ಭವಿಷ್ಯತ್ತನ್ನು ಚೇಂಜ್ ಮಾಡ್ಬೋದು, ಆದರೆ ನಾವು ವರ್ತಮಾನವನ್ನು ಭೂತಕಾಲವನ್ನು ಚೇಂಜ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಮುಹೂರ್ತ ವಿಚಾರದಲ್ಲಿ ನಮಗೊಂದು ಅವಕಾಶ ಇದೆ, ಫ್ರೀ ವಿಲ್ ಅಂತಂಬೋದು ಯೂಸ್ ಮಾಡ್ಕೊಳ್ಳೋ ಅವಕಾಶ ಇದೆ. ಆ ಪಾಠ ವಿಚಾರ ತಿಳ್ಕೊಳ್ಳೋಣ. ಸಮಯಾತೀತ ಆಗಿದೆ, ಇವತ್ತು ಇಲ್ಲಿಗೆ ಪಾಠ ಮುಗಿಸೋಣ. ಮತ್ತು ಯಥಾ ರೀತಿ ಬರುವಂಥ ಗುರುವಾರ ನಾನು ಸ್ವಲ್ಪ ಬೇರೆ ಕೆಲಸದಿಂದ ಇದ್ದಂತ ಗುರುವಾರ ತಗೊಳ್ಳಿಕ್ಕಾಗಲಿಲ್ಲ. ನೆಕ್ಸ್ಟ್ ಮತ್ತೆ ಗುರುವಾರ ದಿನ ಆ ರೀತಿ ನಾವು ಪಾಠವನ್ನು ಮುಂದುವರಿಸೋಣ. ಶ್ರೀಕೃಷ್ಣ ನಮಸ್ತೆ.